ವಂದನೆಗಳಮ್ಮ. ಓಕೆ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರಂಭ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಮತ್ತೆ ನಿಮ್ಮ ಮಾತುಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹೇಳುವಂತ ನನಗೆ ಕೇಳುವವರು ಕೂಡ ತಂದೆ, ಮತ್ತೆ ಸರಿಯಾಗಿ ಕೇಳೋಕೆ ಬೇಕಾದಂತ ಸಹಾಯವನ್ನು ನೀವು ಮಾಡ್ರಿ ತಂದೆ. ಮತ್ತೆ ನಿಮ್ಮ ಮಾತುಗಳೇ ನಮಗೆ ಜೀವವಾಗಿವೆ. ಆ ಮಾತುಗಳು ತಂದೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಬದುಕೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ, ಆಮೇನ್. ಪ್ರಿಯರಾದ ದೇವರ ಮಕ್ಕಳಿರ, ಮತ್ತೆ ಇವತ್ತು ಒಂದು ಒಳ್ಳೆಯ ಅಂಶವನ್ನು ನಾವು ಧ್ಯಾನ ಮಾಡೋಣ. ಬೈಬಲ್ ಅನ್ನು ಪಾಲಿಸಿದ ಭೂಲೋಕದ ವೀರರು. ಮತ್ತೊಂದ್ಸತಿ ಪಾಠದ ಹೆಸರು ಹೇಳ್ತಾ ಇದ್ದೀನಿ ಪ್ರಿಯರೇ, ಬೈಬಲ್ ಅನ್ನು ಪಾಲಿಸಿದ ಭೂಲೋಕದ ವೀರರು. ಪ್ರಿಯರೇ, ದೇವರು ನಮಗೆ ಬರೆಸಿಕೊಟ್ಟಂತಹ ಈ 66 ಪುಸ್ತಕಗಳಿರುವಂತಹ ಬೈಬಲ್ ಗ್ರಂಥ ಪ್ರಪಂಚದಲ್ಲಿರುವಂತಹ ಮನುಷ್ಯರೆಲ್ಲರೂ ಓದುವಂತಹ ಒಂದು ಅದ್ಭುತವಾದ ಪುಸ್ತಕ. ಇದು ಮನುಷ್ಯರ ಒಂದು ಬದುಕು ಪುಸ್ತಕ ಅಂತ ಹೇಳಬಹುದು ಪ್ರಿಯರೇ. ಯಾಕಂದ್ರೆ ಮನುಷ್ಯರೆಲ್ಲರೂ ಭೂಮಿ ಮೇಲಕ್ಕೆ ಏನಕ್ಕೆ ಬಂದಿದ್ದಾರೋ ಮನುಷ್ಯನಿಗೆ ತಿಳಿಸುವ, ಅಂದ್ರೆ ಒಂದು ಬದುಕಿನ ಪರಮಾರ್ಥವನ್ನು ತಿಳಿಸುವ ಏಕೈಕ ಜ್ಞಾನ ಗ್ರಂಥವೇ ಬೈಬಲ್ ಅಂತ ಹೇಳಬಹುದು ಪ್ರಿಯರೇ. ನಾವು ಮನುಷ್ಯರಾಗಿ ಯಾಕೆ ಬಂದಿದ್ದೀವಿ, ಯಾಕೆ ಏನ್ರಿ ಈ ಭೂಮಂಡಲವೆಲ್ಲ ನಮಗೋಸ್ಕರ ಯಾರು ಮಾಡಿದ್ದಾರೆ, ನಾವು ಯಾರಿಗಾಗಿ ಬದುಕಬೇಕು, ಈ ರೀತಿ ನಮ್ಮ ಪರಮಾರ್ಥವನ್ನು, ನಮ್ಮ ಜನ್ಮ ಒಂದು ಪರಮಾರ್ಥವನ್ನು ತಿಳಿಸುವಂತ ಗ್ರಂಥ ಬೈಬಲ್ ಅಂತ ನಾವು ಹೇಳಬಹುದು ಪ್ರಿಯರೇ. ನಿಜವಾಗ್ಲೂ ಈ ಪಾಠವು ಕೂಡ ಬೈಬಲ್ ಪಾಲಿಸಿದ ಭೂಲೋಕ ವೀರರು, ಈ ಪಾಠವು ಕೂಡ ಆ ನಿಮ್ಮ ಮುಂದಕ್ಕೆ ತರುವಂತಹ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಬೈಬಲ್ ಅಲ್ಲಿರುವ ಏನ್ರಿ ಈ ವಚನಗಳು, ಈ ವಿಷಯಗಳು ರೂಢಿಯಾಗಿ ಓದುವುದಲ್ಲ, ಅಂದ್ರೆ ಪಠಿಸುವುದಲ್ಲ ದಿನ. ಅದನ್ನ ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರೋ ವಿಷಯಗಳನ್ನ ನಾವು ಓದಿಕೊಂಡು ಅವುಗಳನ್ನು ಪಾಲಿಸಿದರೆ ಎಷ್ಟು ಧನ್ಯರಾಗ್ತೀವೋ, ಭೂಲೋಕದಲ್ಲಿ ಎಷ್ಟು ಶ್ರೇಷ್ಠರ ನಾವು ಆಗ್ತೀವೋ ಈ ಪಾಠದ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. ನಿಜವಾಗ್ಲೂ ಬೈಬಲ್ ಅನ್ನು ಪಾಲಿಸಿದರೆ ಭೂಲೋಕ ವೀರರಾಗ್ತಾರ, ಅಂದ್ರೆ ಭೂಲೋಕದಲ್ಲಿ ಶ್ರೇಷ್ಠರಾಗ್ತಾರ ಏನ್ರಿ ನೋಡೋಣ ಬೈಬಲ್ ವಿಷಯದಲ್ಲಿ. ಯಾಕಂದ್ರೆ ಇವತ್ತು ಬೈಬಲ್ ಅಂದ್ರೇನೆ ಅದೊಂದು ಮತಕ್ಕೆ ಸಂಬಂಧಪಟ್ಟಿರೋದು, ಅದು ಕ್ರೈಸ್ತರು ಮಾತ್ರ ಓದುವಂತ ಪುಸ್ತಕ ಅಂತ ಹುಚ್ಚಾಗಿ ಮಾತಾಡ್ತಾ ಇದ್ರೆ ಹೊರತು, ನಿಜವಾಗ್ಲೂ ಬೈಬಲ್ ಅಂದ್ರೆ ಇದು ಮನುಷ್ಯರೆಲ್ಲರೂ ಓದ್ಬೇಕಾಗಿರುವಂತಹ ಒಂದು ಏಕೈಕ ಗ್ರಂಥ. ಒಂದು ಆ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಟೆಕ್ಸ್ಟ್ ಬುಕ್ ಇರುತ್ತೋ ಆ ಟೆಕ್ಸ್ಟ್ ಬುಕ್ ಅನ್ನ ಎಲ್ಲರೂ ಓದ್ಕೋಬಹುದು. ಒಂದು ಹಿಂದೂ ಓದ್ಬೋದು, ಮುಸ್ಲಿಂ ಓದ್ಬೋದು, ಕ್ರೈಸ್ತ ಓದ್ಬೋದು ಏನ್ರಿ, ಬೌದ್ಧರು ಓದ್ಬೋದು, ಜೈನರು ಓದ್ಬೋದು. ಇದೇ ಎಲ್ಲ ರೀತಿ ಒಂದು ಮಾನವನು ಬರೆದಿರುವಂತ ಪುಸ್ತಕ, ಶಾಲೆಯಲ್ಲಿರುವಂತ ಪುಸ್ತಕ ಏನ್ರಿ. ಅದು ಓದೋಕೆ ಮತ ಭೇದವನ್ನು ತೋರ್ಸಲ್ಲ, ಆದ್ರೆ ಬೈಬಲ್ ಓದೋಕೆ ಅದು ಅವ್ರು ಮಾತ್ರ ಓದ್ಬೇಕು, ಅದು ಅವರ ಪುಸ್ತಕ, ಈ ರೀತಿ ತಾರತಮ್ಯ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಈ ಪ್ರಪಂಚ ತಿಳ್ಕೋಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಬೈಬಲ್ ಓದಿದ್ರೆ, ಅದರಲ್ಲಿ ಇರುವಂತಹ ವಿಷಯಗಳನ್ನ ಓದಿಕೊಂಡು ಅದರ ಪ್ರಕಾರ ಅಂದ್ರೆ ಅದನ್ನ ಪಾಲಿಸಿದ್ರೆ ಭೂಲೋಕದ ವೀರರು ನಾವು ಆಗ್ತೀವಿ ಪ್ರಿಯರೇ. ಈ ಪ್ರಪಂಚದಲ್ಲಿ ವೀರರು ಶ್ರೇಷ್ಠರು ಆಗಬೇಕಂದ್ರೆ ಏನ್ ಮಾಡ್ಬೇಕು ಏನ್ರಿ, ಮನುಷ್ಯನ ಬದುಕು ಲೋಕದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಲೋಕದಲ್ಲಿ ಅಂದುಕೊಳ್ತಾರೆ, ನಾವು ಶ್ರೇಷ್ಠರಾಗ್ಬೇಕಪ್ಪ. ಯಾವ ರೀತಿ ಶ್ರೇಷ್ಠರಾಗ್ತಾರೆ, ಯಾವ ರೀತಿ ವೀರರಾಗ್ತಾರೆ
ಏನ್ರಿ ಶ್ರೇಷ್ಠರಾಗಬೇಕು, ವೀರರಾಗಬೇಕಂದ್ರೆ ಯಾವ ರೀತಿ ಮನುಷ್ಯರು ಅನ್ಕೊಳ್ತಾ ಇದ್ದಾನಂದ್ರೆ, ನಾನು ಚೆನ್ನಾಗಿ ಓದಬೇಕು. ಓದಿದ್ರೆ ವೀರರಾಗ್ತಾರ? ಏನ್ರಿ? ಭೂಲೋಕದ ವೀರರಾಗ್ತಾರ? ಚೆನ್ನಾಗಿ ಓದಬೇಕು, ಏನ್ರಿ ಬಹಳ ದುಡ್ಡಿರ್ಬೇಕು, ಜಾಸ್ತಿ ನಾನು ಸಂಪಾದನೆ ಮಾಡ್ಕೋಬೇಕು, ಈ ಲೋಕದಲ್ಲಿ ಗಳಿಸ್ಬೇಕು. ಇವಾಗ ಗಳಿಸಿಲ್ಲ ಅಂದ್ರೆ ಯಾವಾಗ ಗಳಿಸ್ತೀವಿ? ಏನ್ರಿ? ಕೈ ಕೆಸರಾದ್ರೆ ತಾನೇ ಬಾಯಿ ಮೊಸರಾಗೋದು. ಇವಾಗೆ ದುಡಿಬೇಕು ಅಂತ ಹೇಳಿ ದುಡಿಯುವುದರ ವಿಷಯದಲ್ಲಿ ಅಂದ್ರೆ ಹಣನ ಗಳಿಸುವುದರ ವಿಷಯದಲ್ಲಿ, ಮನೆ ಕಟ್ಟುವ ವಿಷಯದಲ್ಲಿ, ಬಂಗಾರ ತಗೊಳ್ಳುವುದರ ವಿಷಯದಲ್ಲಿ, ಅಂದ್ರೆ ಸಂಪಾದನೆ ಮಾಡುವ ವಿಷಯದಲ್ಲಿ ಇವತ್ತು ನಾನು ಹೆಜ್ಜೆ ಮುಂದಕ್ಕೆ ಹಾಕ್ತಾ ಇದ್ದೀನಿ ಅಂತ ಮನುಷ್ಯ ಅಂದ್ಕೊಳ್ತಾ ಇದ್ದಾನೆ. ಆದ್ರೆ ನೀನು ಗಳಿಸಿರುವಂತದ್ದು ಅದು ಬಿಟ್ಟು ಹೋಗ್ತೀರಾ? ಬಿಟ್ಟು ಹೋಗ್ತಾ ಇದೀವಲ್ಲ ಎಲ್ಲರೂ. ನೀನು ಬಿಟ್ಟು ಹೋಗುವುದು ಗಳಿಸುವುದು ಜ್ಞಾನನ? ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಏನ್ರಿ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಕಷ್ಟಪಟ್ಟು ದುಡ್ದು, ಏನ್ರಿ ಎಷ್ಟೋ ದಿನದಿಂದ ಅದಕ್ಕೋಸ್ಕರ ಪ್ರಯಾಸ ಎಷ್ಟೋ ಪಟ್ಟಿದ್ದೀವಿ. ಇವಾಗ ಅದನ್ನೆಲ್ಲ ಬಿಟ್ಟು ಹೋಗ್ತೀವಿ. ಇದು ಜ್ಞಾನನ? ಪ್ರಿಯರೇ, ಈ ಪ್ರಪಂಚದಲ್ಲಿ ಶ್ರೇಷ್ಠರು ಆಗಬೇಕು, ಭೂಲೋಕದ ವೀರರು ನಾವು ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಓದ್ಕೋಬೇಕು ಅಂದಿದ್ದಾರೆ. ಏನ್ರಿ ಓದಿಲ್ಲದವನು ಯಾವ ರೀತಿ ಅಂತೆ? ಒಂದು ನಾನುಡಿ ಇದೆ. ಭೂಲೋಕ ಅಂದ್ರೆ ಪ್ರಪಂಚ ಪ್ರಜರು ಹೇಳಿಕೊಳ್ಳುವಂತ ಮಾತು ಏನಪ್ಪಾ ಅಂದ್ರೆ, ವಿದ್ಯೆ ಇಲ್ಲದವನಂತೆ ವಿಚಿತ್ರ ಪ್ರಾಣಿ ಅಂತೆ. ನೀನು ಓದಿಲ್ವಾ? ನೀನ್ ಯಾವ ಕೆಲ್ಸಕ್ಕೆ ಬರಲ್ಲ ಹಂಗಾದ್ರೆ. ಅಂದ್ರೆ ಓದಿರ್ಬೇಕು ಅಂತ ಹೇಳಿ ಮನುಷ್ಯರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಓದಿನ ಬಗ್ಗೆ ನೋಡಪ್ಪ ನೀನು ಬುದ್ಧಿವಂತನಾಗ್ಬೇಕಾ, ನೀನು ಶ್ರೇಷ್ಠನಾಗ್ಬೇಕಾ, ಏನ್ರಿ ಈ ಭೂಲೋಕದಲ್ಲಿ ನೀನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಓದ್ಕೋಬೇಕಂತ ಹೇಳಿ ಏನ್ರಿ ಓದನ್ನ ಕಲಿಸ್ತಾ ಇದ್ದಾರೆ. ಏನ್ರಿ ಅದನ್ನು ಆ ಓದು ನಿಜವಾಗ್ಲೂ ಶಾಲೆಗೆ ಕಳಿಸೋಕೆ ಮಕ್ಕಳನ್ನ ಯಾವ ರೀತಿ ತಂದೆ ತಾಯಿಗಳು ಮತ್ತೆ ಅವರನ್ನ ರೆಡಿ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಓದಿನ ಬಗ್ಗೆ ಎಷ್ಟು ಆಲೋಚನೆಗಳು ಮಾಡ್ತಾರೋ ನಮ್ಗೆಲ್ಲರಿಗೂ ಗೊತ್ತು ಪ್ರಿಯರೇ. ಅಂದ್ರೆ ಓದು ಮುಖ್ಯವಾಗಿ ಏನ್ರಿ ನಮ್ಮನ್ನ ಭೂಲೋಕ ವೀರರನ್ನಾಗಿ ಮಾಡುತ್ತಾ? ಅಂದ್ರೆ ಓದಿಲ್ಲದವರು ಭೂಮಿ ಮೇಲೆ ಬದುಕೋಕ್ ಆಗಲ್ವಾ? ಇಲ್ಲಿ ನಿಜವಾಗ್ಲೂ ಈ ಲೋಕ ಜ್ಞಾನವನ್ನು ಕಲಿಸೋಕೆ ನಾವ್ ಅಷ್ಟು ಪ್ರಯಾಸ ಪಡ್ತು ಇರುವಾಗ, ದೇವರು ಕೊಟ್ಟಿರುವಂತ ಜ್ಞಾನ, ಈ ಲೋಕ ಜ್ಞಾನವನ್ನು ದೇವರು ಹುಚ್ಚುತನವಾಗಿ ನೋಡಿದ್ದಾನೆ. ಅದು ಈ ಲೋಕ ಜ್ಞಾನ, ಅದು ಮೇಲಿಂದ ಬಂದಿರುವಂತಹ ಜ್ಞಾನವಲ್ಲ. ಈ ಲೋಕ ಜ್ಞಾನವನ್ನ ದೇವರು ಯಾವ ರೀತಿ ಮಾತಾಡಿದ್ದನೋ ಒಂದ್ಸತಿ ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ, ಯಾಕೋಬನ ಬರೆದ ಪತ್ರಿಕೆ ನೋಡಿ ಪ್ರಿಯರೇ, ಒಂದು ಮಾತನ್ನು ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಅದು ಮೇಲಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದು. ನೋಡಿ ಪ್ರಿಯರ, ಅಂದ್ರೆ ಈ ಲೋಕದಲ್ಲಿರುವಂತಹ ಜ್ಞಾನದ ಬಗ್ಗೆ ನೀವು ಯಾವದನ್ನು ಓದಿಸಿದ್ರೆ ಬುದ್ಧಿವಂತರಾಗ್ತಾರೆ ಅಂತ ನಾವು ಅಂದುಕೊಂಡು ಓದಿಸ್ತಾ ಇದೀವೋ, ಆ ಜ್ಞಾನದ ಬಗ್ಗೆ ದೇವರು ಹೇಳುವಂತ ಮಾತು. ಆ ಜ್ಞಾನ ಎಷ್ಟರವರೆಗಿರ್ಬೇಕು ಏನ್ರಿ? ದೇವರು ಬರೆಸಿರುವಂತ ಗ್ರಂಥವನ್ನು ನಾವು ಓದಿಕೊಂಡು ಅರ್ಥ ಮಾಡಿಕೊಂಡ್ರಷ್ಟು ಏನ್ರಿ ಆ ಜ್ಞಾನ ನಮ್ಗಿದೆಯಾ? ಸಾಕು ಪ್ರಿಯರೇ. ಪ್ರಪಂಚದಲ್ಲಿ ಓದಿಲ್ಲದವರು ಯಾರು ಏನ್ರಿ ಬದುಕ್ತಾ ಇಲ್ವಾ? ಇವತ್ತು ಓದು ಅಂತ ಹೇಳಿ ಪ್ರಿಯರೇ ಮಕ್ಕಳನ್ನ ಓದಿಗೆ ಬಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಏನ್ರಿ ಓದುವುದು ತಪ್ಪಲ್ಲ, ನಾನು ಓದಿಸೋದು ತಪ್ಪಂತ ಹೇಳ್ತಾ ಇಲ್ಲ. ಆ ಓದೇ ಜೀವನ ಎಂಬುದು ತಪ್ಪು.
ಏನ್ರಿ? ಆ ಓದೋದ್ರಿಂದ ಬುದ್ಧಿವಂತರಾಗ್ತಾರೆ ಅಂದ್ರೆ ತಪ್ಪು. ಏನ್ರಿ? ಅದು ಕಲಿಬೇಕು ನಾವು. ಕಲಿತ ನಂತರ ಅದನ್ನ ಯಾವುದಕ್ಕೋಸ್ಕರ ನಾವು ಬಳಸ್ಕೋಬೇಕು ಆ ಓದನ್ನ? ಜ್ಞಾನಕ್ಕಾಗಿ. ಓದಲ್ಲಿ ಜ್ಞಾನ ಇಲ್ಲ. ಅದು ನಾವು ಕಲ್ತ್ರೆ ಅದರಿಂದ ಬೈಬಲ್ ಅನ್ನು ಓದಿಕೊಂಡು ಜ್ಞಾನವನ್ನು ನಾವು ಕಲಿಬೇಕು. ಏನ್ರಿ? ಇವತ್ತು ಈ ಜ್ಞಾನವೇ, ಈ ಓದೇ ದೊಡ್ಡ ಜ್ಞಾನ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ. ಅದಕ್ಕೆ ಶಾಲೆಗಳಲ್ಲಿ ಒಂದು ಮಾತು ಬರೆದಿರ್ತಾರೆ. ಏನಂತ? ಇದು ಜ್ಞಾನದ ದೇಗುಲ, ಕೈ ಮುಗಿದು ಒಳಗೆ ಬಾ. ಆಹಾ, ಏನು ಮಾತುಗಳು ಪ್ರಿಯರೇ! ಅಂದ್ರೆ ಇದು ಜ್ಞಾನದ ದೇಗುಲನ? ಅದು ಜ್ಞಾನವ? ಜ್ಞಾನ ಕೇಂದ್ರನ ಅದು? ದೇವ್ರಂತಾನೆ. ಏನಮ್ಮ ಮತ್ತೊಂದ್ಸತಿ ಓದಿ ಆ ಮಾತು. ಅದು ಮೇಲಿಂದ ಬಂದ ಜ್ಞಾನವಲ್ಲ, ಅದು ಹ್ಮ್ ಭೂಸಂಬಂಧವಾದದ್ದು, ಹ್ಮ್ ಪ್ರಾಕೃತಿಕವಾದದ್ದು, ಅದು ದೆವ್ವಗಳಿಗೆ, ಸಂಬಂಧಪಟ್ಟದ್ದು. ದೆವ್ವಗಳಿಗೆ ಸಂಬಂಧಪಟ್ಟಿರೋದ? ಅಂದ್ರೆ ದೆವ್ವ ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ಈ ಜ್ಞಾನವು ನೀನು ಓದ್ಕೋ, ಇದೇ ಬುದ್ಧಿವಂತರೆತನ. ಅಂದ್ರೆ ಆ ಜ್ಞಾನವು ಏನ್ ಮಾಡುತ್ತದು? ಈ ಲೋಕದಲ್ಲಿ ಗಳಿಸು, ಈ ಲೋಕದಲ್ಲಿ ಗಂಟು ಮಾಡ್ಕೋ, ದೊಡ್ಡ ಉದ್ಯೋಗ ಬರ್ಬೇಕು ನಿನಗೆ, ದೊಡ್ಡ ಜಾಬು. ಆ ಜಾಬ್ಗೋಸ್ಕರ ನಿನ್ನ ಪ್ರಾಣವನ್ನಾದ್ರೂ ಇಡು. ನೀನ್ ಫೇಲ್ ಆದ್ಯಾ, ಹಂಗಾದ್ರೆ ನಿನ್ ಜಾಬ್ ಬರಲ್ಲ, ಸತ್ತು ಹೋಗು. ಅಂದ್ರೆ ಈ ಪ್ರಪಂಚದಲ್ಲಿರುವಂತಹ ಈ ಜ್ಞಾನವನ್ನೇ ದೊಡ್ಡದಾಗಿ ಮಾಡಿಬಿಟ್ಟಿದೆ ಪ್ರಿಯರೇ. ಆದ್ರೆ ಏನ್ರಿ, ನಾವು ಏನ್ರಿ ಕಲಿತಾ ಇರುವಂತ ಈ ಜ್ಞಾನ ಈ ಲೋಕದ್ದಲ್ಲ. ಏನ್ರಿ? ಈ ಲೋಕದ್ದಲ್ಲ ಇದು. ಪರಲೋಕಕ್ಕೆ, ಅಂದ್ರೆ ದೇವರಿಗೆ ಸಂಬಂಧಪಟ್ಟಿರುವಂತಹ ಜ್ಞಾನ. ಏನ್ರಿ? ನಾವು ನಿಜವಾದ ಬುದ್ಧಿವಂತರು ಪ್ರಿಯರೇ. ಯಾಕಂದ್ರೆ ನಮ್ಮ ಹತ್ರ ಇರೋದನ್ನೇ ನಾವು ಗಳಿಸ್ತಾ ಇದ್ದೀವಿ. ಈ ಜ್ಞಾನ ನಮ್ಮನ್ನು ಬಿಟ್ಟು ಹೋಗಲ್ಲ. ಇದ್ರ ಪ್ರಕಾರ ನಾವು ಬದುಕಿದ್ರೆ ನಿತ್ಯ ಜೀವ. ಆದ್ರೆ ಈ ಲೋಕದಲ್ಲಿ ನಾವು ಏನ್ರಿ ಕಲಿತಂತಹ ಜ್ಞಾನ, ಆ ಆ ಜ್ಞಾನದಿಂದ ಗಳಿಸಿದಂತಹ ಈ ಸಂಪಾದನೆ ನಮ್ಮಿಂದೆ ಬರುತ್ತಾ? ಯಾವುದು ಬರಲ್ಲ. ಇದು ಜ್ಞಾನ ಅಲ್ಲ. ಅಂದ್ರೆ ಅದಕ್ಕೆ ಪ್ರಿಯರೇ, ಬುದ್ಧಿವಂತರು ಬುದ್ಧಿವಂತರಾದವರು ಏನ್ ಮಾಡ್ತಾರೋ ಗೊತ್ತಾ? ಈ ಲೋಕದಲ್ಲಿರುವಂತಹ ಬದುಕನ್ನು ಹುಡುಕಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಬದುಕೇ ಇಲ್ಲ. ಒಂದಾನೊಂದು ಟೈಮಲ್ಲಿ ಡಾಕ್ಟರ್ ಹೇಳ್ತಾನೆ, ನಮ್ ಕೈಯಲ್ಲಿ ಏನಿಲ್ಲ. ಮತ್ತೆ ನೀವು ಬುದ್ಧಿವಂತರಲ್ಲಪ್ಪ, ನಿಮ್ ಕೈಯಲ್ಲಿ ಯಾಕಿಲ್ಲ? ನಾವು ಬುದ್ಧಿವಂತರಲ್ಲ, ಉಳ್ಸಕ್ ಆಗಲ್ಲ. ನಮ್ ಕೈಯಲ್ಲಿ ಏನಿಲ್ಲ, ಮೇಲಿನವನೇ ಅಂತಾನೆ. ಅದಕ್ಕೆ ಪ್ರಿಯರ, ಬೈಬಲ್ ಅಲ್ಲಿ ನಿಜವಾಗ್ಲೂ ಬುದ್ಧಿವಂತರಾದವರು ಏನ್ ಹುಡುಕ್ತಾರೋ ಗೊತ್ತಾ? ಪರಲೋಕಕ್ಕೆ ಹೋಗುವಂತ ಮಾರ್ಗವನ್ನು ಭೂಮಿ ಮೇಲೆ ಹುಡುಕ್ತಾರೆ. ಇಲ್ಲೇ ಆ ಮಾರ್ಗವಿದೆ. ಈ ದೇಹವು ಇರೋದೇ ಪರಲೋಕಕ್ಕೆ. ಇದ್ರಿ ನಾವು ಸೇರೋದಕ್ಕೋಸ್ಕರ ಈ ಭೂಮಿ ಮೇಲೆ ಕಷ್ಟ ನಾವು ಪಡಬೇಕು. ಆ ಜೀವ ಬೇಕಂದ್ರೆ ಇಲ್ಲೇ ಈ ದೇಹದಲ್ಲೇ ಕೆಲಸ ಮಾಡ್ಬೇಕಂತ ದೇವರು ದೇಹವನ್ನು ಮಾನವರೆಲ್ಲರಿಗೆ ಕೊಟ್ಟಿದ್ದಾನೆ. ಈ ದೇಹದಿಂದ ಮಾತ್ರ ಸಾಧ್ಯ. ಈ ದೇಹವು ಬಿಟ್ಟುವಾ ನಮ್ ಕೈಲಾಗಲ್ಲ ಪರಲೋಕಕ್ಕೆ ಹೋಗೋಕೆ. ಈ ದೇಹದಲ್ಲಿ ಇದ್ದಾಗಲೇ ಆ ಪರಲೋಕವನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಏನ್ರಿ ನೋಡಿ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ, 17, 18 ವಚನಗಳು ಓದಿ ಪ್ರಿಯರೇ. ಇಹಲೋ ಇಹಲೋಕದ ವಿಷಯದಲ್ಲಿ ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ಸ್ಥಿರವಾಗಿರ ನಿರೀಕ್ಷೆಯನ್ನಿಡದೆ, ನಿಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವ್ಯಾಸವಾದದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳನ್ನು ಐಶ್ವರ್ಯವಂತವರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲದಲ್ಲಿ ಒಳ್ಳೆ ಆಸ್ತಿ ವರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು.
ಇಲ್ಲಿ ನೋಡಿ ಪ್ರಿಯರೇ, ಅಂದ್ರೆ ವಾಸ್ತವವಾದ ಜೀವನ ನಮಗ್ ಬೇಕಾ? ಅದು ಬೇಕಂದ್ರೆ ಭೂಲೋಕದಲ್ಲಿ ಏನ್ರಿ ಈ ಜ್ಞಾನ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಿರುವ ಜ್ಞಾನವನ್ನು ನಾವು ಕಲಿತು ಯಾವುದೋ ದೊಡ್ಡ ಉದ್ಯೋಗವನ್ನು ನಾವು ಮಾಡ್ತಾ ಇದ್ರೆ ಆ ಜೀವವು ನಮಗೆ ಬರಲ್ಲ. ಆದ್ರೆ ಸೈತಾನು ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ಈ ಲೋಕದಲ್ಲಿ ಈ ಜ್ಞಾನ ಕಲಿ, ಅದು ಕಲಿಯೋದಕ್ಕೋಸ್ಕರ ಎಷ್ಟು ಕಷ್ಟಪಡು, ಉದ್ಯೋಗವನ್ನು ನೀನು ಹುಡುಕಿಕೋ. ಏನ್ರಿ ನೀನು ಬುದ್ಧಿವಂತನಾಗ್ತೀಯ. ಬುದ್ಧಿವಂತರಂದ್ರೆ ಯಾರು ಗೊತ್ತಾ? ಮನೆ ಕಟ್ಟಿಸಿದವನು ಬುದ್ಧಿವಂತನು, ಏನ್ರಿ ಜಮೀನ್ ತಗೊಂಡವನು ಬುದ್ಧಿವಂತನು. ನಮ್ಮವ್ರು ಕೂಡ ಅಷ್ಟೇ ಅಲ್ಲ ಪ್ರಿಯರೇ, ನಮ್ಮವ್ರು ಕೂಡ ಏನೇ ಹೇಳ್ತಾರೆ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವ್ನು ನೋಡಪ್ಪ ಬುದ್ಧಿವಂತ. ಯಾರು? ಒಂದು ಎಕರೆ ಜಮೀನ್ ತಗೊಂಡವನು, ಅವನ್ನ ತೋರಿಸ್ತಾ ಇರ್ತೀವಿ ನಾವು. ಅವ್ನು ನೋಡು ಬುದ್ಧಿವಂತ, ಒಂದು ಮನೆ ಕಟ್ಬಿಟ್ನು. ಅವ್ನು ನೋಡು ಬುದ್ಧಿವಂತ, ಜಮೀನ್ ತಗೊಂಡ್ಬಿಟ್ನು. ಅವ್ರು ನೋಡು ಬುದ್ಧಿವಂತರು, ಬಂಗಾರ ತಗೊಂಡ್ರು. ಇದು ಬುದ್ಧಿವಂತಿಕೆನಾ? ಅವ್ರ ಹತ್ರ ಇದ್ರೆ ತಗೊಳ್ಳಿ, ಆದ್ರೆ ಅದು ಬುದ್ಧಿವಂತಿಗೆ ಮಾತ್ರ ಅನ್ನಕ್ ಹೋಗ್ಬೇಡಿ. ಬುದ್ಧಿವಂತಿಕೆ ಅಂದ್ರೆ ಏನ್ ಗೊತ್ತಾ? ವಾಸ್ತವವಾದ ಜೀವನದ ಬಗ್ಗೆ ಆಲೋಚನೆ ಮಾಡೋದು ಪ್ರಿಯರೇ. ಅದು ಬೈಬಲ್ ಅಲ್ಲಿ ದೇವರು ನಮ್ಗೆ ಹೇಳ್ತಾನೆ, ನಮ್ಮ ಬದುಕಿನ ಪರಮಾರ್ಥ ಈ ಭೂಮಿ ಮೇಲೆ ನಾವು ಏನಕ್ಕಾಗಿ ಬಂದಿದ್ದೀವಿ? ಆ ಪರಲೋಕಕ್ಕಾಗಿ ಕೆಲಸ ಮಾಡುವುದಕ್ಕೆ ಬಂದಿದ್ದೀವಿ ಪ್ರಿಯರೇ. ಮತ್ತೆ ಆ ಕೆಲಸದಲ್ಲಿ ನಾವಿದ್ದೀವ? ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ವೀರರು, ಶೂರರು, ಶ್ರೇಷ್ಠರಾಗಬೇಕಂತೇಳಿ ಎಷ್ಟು ಜನ ಪ್ರಯತ್ನ ಮಾಡಿದಾರೋ ಗೊತ್ತಾ? ಒಂದು ಅರಸನು ನೆಬಕದ್ನೇಜರು, ಪ್ರಪಂಚವನ್ನು ಆಳಬೇಕು ನಾನು, ಪ್ರಪಂಚ ಪ್ರಜೆಗಳು ಎಲ್ಲರೂ ನನ್ನ ಹತೋಟಿಯಲ್ಲಿ ಇರಬೇಕು, ನಾನು ಆಳ್ಬೇಕಂತೇಳಿ ಪ್ರಜೆಗಳನ್ನ ಆಳ್ಬೇಕು, ಪ್ರಜೆಗಳನ್ನ ನಾನು ಗೆಲಿಬೇಕು ಅಂತ ಹೇಳಿ ಆಳಿದ್ದಾನೆ. ಮತ್ತೆ ಎಲ್ಲಿದ್ದಾನೆ? ಭೂಲೋಕ ವೀರರಾಗಿದ್ದಾನ? ಎಲ್ಲಿ ಆಗಿದ್ದಾನೆ? ಏನ್ರಿ ಭೂಲೋಕದ ವೀರರು ಅಂದ ಕೂಡ್ಲೆ ಮನುಷ್ಯರನ್ನು ಗೆಲ್ಲುವಂತಹ ವೀರರು. ಅವರನ್ನ ನೀನು ಮನುಷ್ಯರನ್ನು ಗೆಲ್ಲಬಲ್ಲೆಯ? ಅವರ ಮನಸ್ಸನ್ನು ನೀನು ಗೆಲ್ಲಬಲ್ಲೆಯ? ಏನ್ರಿ ಅವರನ್ನ ನೀನು ರಕ್ಷಣೆ ಮಾಡ್ತೀಯ? ಒಂದು ನೆಬಕದ್ನೇಜರೇ ಆಗಿರ್ಬೋದು, ಏನ್ರಿ ಎಷ್ಟೋ ಜನ ಅರಸರು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿದೆ, ಪ್ರಪಂಚವನ್ನು ಆಳಿದ ಸಾಮ್ರಾಜ್ಯಗಳು. ಬಬುಲೋನು ಸಾಮ್ರಾಜ್ಯ ಆಗಿರ್ಬೋದು, ಮಾದಿಯ ಪಾರಸಿಕ ಸಾಮ್ರಾಜ್ಯ ಆಗಿರ್ಬೋದು, ಗ್ರೀಕು ಸಾಮ್ರಾಜ್ಯ ಆಗಿರ್ಬೋದು, ರೋಮ ಸಾಮ್ರಾಜ್ಯ ಆಗಿರ್ಬೋದು. ಈ ಸಾಮ್ರಾಜ್ಯಗಳನ್ನು ಆಳಿರುವಂತ ಅರಸರು, ಒಂದು ಗ್ರೀಕು ಏನ್ರಿ ಮಹಾರಾಜನು ದಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಓದ್ಕೊಳ್ತೀವಿ. ಮತ್ತೆ ಅವರೇನಾದ್ರೂ ಭೂಲೋಕ ವೀರರ, ಶ್ರೇಷ್ಠರ? ಏನ್ರಿ ಯಾರು ಅವ್ರು ಹೇಳಿದ ಮಾತಿನ ಪ್ರಕಾರ ಬದುಕಬೇಕು, ಅವರನ್ನು ನಾವು ಹಿಂಬಾಲಿಸ್ಬೇಕು ಅಂತ ಹೇಳಿ ಅವರನ್ನ ಮಾರ್ಗದರ್ಶರಾಗಿ ತಗೊಂತಾ ಇದ್ದಾರೆ ಹೇಳಿ? ಯಾರು ಪ್ರಿಯರೇ? ಅಂದ್ರೆ ಅವರು ಭೂಲೋಕ ವೀರರು ಆಗಿಲ್ಲ. ನಾನು ಗಳಿಸ್ಬೇಕು, ನಾನು ರಾಜ್ಯವನ್ನು ಪಡಿಬೇಕಂತೇಳಿ ಎಷ್ಟೋ ಜನನ ಸಾಯಿಸಿದ್ದಾರೆ, ಎಷ್ಟೋ ಜನರನ್ನ ಹಿಂಸೆ ಪಡಿಸಿ ರಾಜ್ಯವನ್ನು ಕೈಗೆ ತಗೊಂಡು ರಾಜ್ಯವನ್ನು ಆಳಿದ್ದಾರೆ, ಸತ್ತೋಗಿದ್ದಾರೆ. ಪ್ರಪಂಚದಲ್ಲಿರುವಂತಹ ಪ್ರಜೆಗಳ ಮನಸ್ಸನ್ನು ಗೆದ್ದಿಲ್ಲ ಅವರು. ಪ್ರಪಂಚದಲ್ಲಿರುವಂತಹ ಮನುಷ್ಯರ ಮನಸ್ಸನ್ನು ಗೆದ್ದವನು ಭೂಲೋಕದ ವೀರನು. ಭೂಲೋಕ ಲೋಕ ಅಂದುಕೂಡ್ಲೆ ಏನು ಬೆಟ್ಟಗಳು, ಗುಡ್ಡಗಳು, ಲೋಕ ಅಂದ್ರೆ ಅಂದ್ಕೋಬೇಡಿ. ಭೂಲೋಕವಂದ್ರೆ ನಾವೇ, ದೇಶವಂದ್ರೆ ಮಣ್ಣಲ್ಲ ಮನುಷ್ಯನು ಅಂತ ಹೇಳಿದ್ದಾನೆ ಒಬ್ಬ ಕವಿ. ನಿಜ ಅದು. ಏನ್ರಿ ಅಂದ್ರೆ ಭೂಲೋಕವನ್ನು ಆಳುವಂತಹ, ಇಲ್ಲ ಭೂಲೋಕವನ್ನು ಪ್ರಿಯರೇ ಪಾಲಿಸುವಂತಹ ವೀರರು ಯಾರು? ಇದಿಗೋ ಬೈಬಲ್ ಅನ್ನು ಪಾಲಿಸಿದವರೇ ಭೂಲೋಕದ ವೀರರಾಗ್ತಾರೆ. ಅದು ಯಾವ ರೀತಿ? ಬೈಬಲ್ ಅಲ್ಲಿ ಒಂದು ಮಾತು ನೋಡೋಣ. ಯೇಸು ಸ್ವಾಮಿ ನುಡಿದಂತಹ ಮಾತನ್ನು ಒಂದ್ಸತಿ ನಾವು ನೋಡೋದಾದ್ರೆ, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ.
ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋದಾದ್ರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯಸ್ಥರಾಗುವರು. ಇಲ್ಲಿ ನೋಡಿ ಪ್ರಿಯರೇ, ಒಂದು ಅದ್ಭುತವಾದ ಮಾತನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಶಾಂತರು ಧನ್ಯರು ಅಂದ್ರೆ ಮನುಷ್ಯರಲ್ಲಿ ಏನಿರ್ಬೇಕಂತೆ? ಶಾಂತಿ. ಶಾಂತಿ ಇರ್ಬೇಕಾ? ಶಾಂತಿ ಇದ್ರೆ ಏನಾಗುತ್ತೆ? ಅವರು ಭೂಮಿಗೆ ಬಾಧ್ಯರಾಗುವರು. ಅಂದ್ರೆ ಶಾಂತತೆ ಉಳ್ಳವರು ಭೂಲೋಕದ ಇದ್ದವರೆಲ್ಲರನ್ನ ಬಾಧ್ಯರಾಗಿ ಮಾಡ್ಕೊಳ್ತಾರೆ, ಅಂದ್ರೆ ಸ್ವತಂತ್ರಿಸಿಕೊಳ್ಳುತ್ತಾರೆ. ಇದಕ್ಕೆ ಅರ್ಥ ಏನ್ರಿ? ಅಂದ್ರೆ ಪ್ರಪಂಚವನ್ನೆಲ್ಲ ಸ್ವತಂತ್ರಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಭೂಲೋಕದಲ್ಲಿ ಇರುವವರೆಲ್ಲರೂ ಶಾಂತರು ಆಗಬೇಕು. ಅವಾಗ ನೀನು ಭೂಲೋಕಕ್ಕೆಲ್ಲ ನೀವು ವೀರರಾಗ್ತೀರಿ. ಅಂದ್ರೆ ಪ್ರಜೆಗಳನ್ನ ನಾವು ಗೆಲ್ಲಬೇಕು. ಯಾವ ರೀತಿ? ಅವರನ್ನ ಕಾಪಾಡಬೇಕು. ಯಾವ ರೀತಿ? ಈ ಪ್ರಪಂಚದಲ್ಲಿ ಏನ್ರಿ, ಅವರನ್ನ ಗೆಲ್ಲಬೇಕಂದ್ರೆ ಅವ್ರಿಗೆ ಊಟ ಇಡಬೇಕು ಏನ್ರಿ, ಅವ್ರಿಗೆ ಹಣ ಕೊಡ್ಬೇಕು, ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಈ ರೀತಿ ಅವರನ್ನ ಗೆಲ್ಲುತ್ತಾರ? ಒಬ್ಬ ಒಳ್ಳೆ ನಾಯಕ ಈ ರೀತಿನ? ಸತ್ತ ಮೇಲೆ ಬದುಕಿದೆ. ಆ ಪರಲೋಕವನ್ನು ಇವರಿಗೆ ತರಿಸಿಕೊಡಬೇಕು. ಆ ಪರಲೋಕಕ್ಕಾಗಿ ಪ್ರಾಣವನ್ನೇ ಇಡಬೇಕು. ಅಂದ್ರೆ ಒಬ್ಬ ಮನುಷ್ಯನಿಗೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಪ್ರಪಂಚದಲ್ಲಿ ಎಲ್ಲಿದೆ ಪ್ರಿಯರೇ ಈ ಮಾತು? ನೀವು ಹೇಳಿ ಒಂದ್ಸತಿ. ಕ್ರಿಸ್ತನಲ್ಲಿ ಅಲ್ವಾ? ಶಾಂತರು ಯಾವ ರೀತಿ ನೀವು ಶಾಂತರಾಗಿರ್ಬೇಕು? ಶಾಂತರು ಧನ್ಯರು. ನಿಮ್ಮಲ್ಲಿ ಶಾಂತಿ ಇದೆಯಾ? ಮನುಷ್ಯರು ಪ್ರೀತಿ ಮಾಡ್ತಾ ಇದ್ದೀರಾ? ಆ ರೀತಿ ಪ್ರೀತಿ ಮಾಡುವಂತ ಹೇಳುವಂತ ಏಕೈಕ ಗ್ರಂಥವೇ ಬೈಬಲ್ ಗ್ರಂಥ ಏನ್ರಿ? ನಿನ್ನಂತೆ ನಾವು ನಮ್ಮನ್ನ ಯಾವ ರೀತಿ ಪ್ರೀತಿಸ್ಕೊಳ್ತೀವಿ? ನನ್ನ ದೇಹಕ್ಕೆ ಏನ್ರಿ ಒಂದು ಸಣ್ಣ ಗಾಯ ಕೂಡ ಆಗೋಕೆ ನಾನು ಬಿಡಲ್ಲ. ಒಂದ್ ವೇಳೆ ಆದ್ರೆ ನಾನು ಎಷ್ಟು ನೋವು ಪಡ್ತೀನಿ. ಅಷ್ಟೇ ಅಲ್ಲ ಪ್ರೇರೆ? ನನ್ನಂತೆ ಇವಾಗ ನಾನು ನೋವನ್ನು ಅನುಭವಿಸಬಾರ್ದು. ನನ್ನಂತೆ ನನ್ನ ನೆರೆಯವರನ್ನು, ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ನಮ್ಮವರೇ, ನಮ್ಮ ಸ್ವಂತದವರು. ನಾವೆಲ್ಲರೂ ಒಂದೇ ತಂದೆಯಿಂದ ಬಂದವರು. ಕುಲ ಇಲ್ಲ, ಮತ ಇಲ್ಲ, ಭಾಷೆ ಇಲ್ಲ, ವರ್ಗ ಇಲ್ಲ, ಇವೆಲ್ಲ ಯಾವವೂ ಇಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರಿಯರೇ. ಆತಿನ ಏನ್ರಿ ಯೇಸು ಸ್ವಾಮಿ ಹೇಳಿದ ಮಾತಿನ ಪ್ರಕಾರ ನಾವು ಬದುಕಿದ್ರೆ ಯಾವಾಗಲೂ ಶಾಂತರಾಗಿ ನಾವು ಬದುಕ್ತೀವಿ. ಅವಾಗ ನಾವು ಏನಾಗ್ತೀವಿ ಗೊತ್ತಾ? ಈ ಲೋಕವೆಲ್ಲ ಏನ್ರಿ, ಲೋಕವಂದ್ರೆ ಮನುಷ್ಯರು, ಈ ಮನುಷ್ಯರೆಲ್ಲರನ್ನ ನಾವು ಪರಲೋಕಕ್ಕೆ ಕರ್ಕೊಂಡು ಹೋಗೋಕೆ ವೀರರಾಗ್ತೀವಿ. ಪ್ರಪಂಚದಲ್ಲಿ ಒಂದು ಬೆಂಕಿಯಲ್ಲಿ ಏನ್ರಿ ಸುಟ್ಟು ಹೋಗ್ತಾ ಇರ್ತಾರೆ. ಒಂದು ಬಿಲ್ಡಿಂಗ್ ಏನ್ರಿ ಡೇಂಜರ್ ಅಲ್ಲಿ ಇದೆ, ಅಂದ್ರೆ ಬೆಂಕಿ ಅಂಟ್ಕೊಂಡಿದೆ. ಅವಾಗ ಫೈರ್ ಇಂಜಿನ್ ಅವರು ಬಂದು ಅವರನ್ನ ಕಾಪಾಡಿದ್ರೆ ಇವರು ವೀರರಂತ ಹೇಳ್ತಾರೆ. ಎಷ್ಟೋ ಸಾಹಸ ಮಾಡಿ ಅವರನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀನ್ ರಕ್ಷಣೆ ಮಾಡಿದ್ರೆ ಕೂಡ ಮತ್ತೆ ಸತ್ತು ಹೋಗ್ತಾರಪ್ಪ ಅವರು ಯಾವಾಗೋ ಒಂದ್ಸತಿ. ಓಕೆ, ನೀನ್ ರಕ್ಷಣೆ ಮಾಡಿದೀಯ, ಒಳ್ಳೇದು. ಆದ್ರೆ ಮತ್ತೆ ಅವ್ರು ಸತ್ತು ಹೋಗ್ತಾರೆ. ಸಾವೇ ಇಲ್ಲದಂತಹ ಆ ಜೀವವನ್ನು ನೀನು ಕೊಡ್ತಾ ಇದೀಯಾ? ಆ ಜೀವವನ್ನು ಕೊಡುವವರು ಯಾರು ಗೊತ್ತಾ? ಶಾಂತರು. ಏನ್ರಿ, ಶಾಂತರಾಗಿ ನಾವಿದ್ರೆ ಪ್ರಿಯರೇ, ಮನುಷ್ಯರನ್ನು ನಾವು ಸ್ವತಂತ್ರಿಸಿಕೋಬಹುದು, ಮನುಷ್ಯರನ್ನು ನಾವು ಸ್ವತಂತ್ರಿಸಿಕೊಳ್ಳಬಹುದು ಪ್ರಿಯರೇ. ಮತ್ತೆ ಮನುಷ್ಯರನ್ನು ಸ್ವತಂತ್ರಿಸಿಕೊಳ್ಳುವುದು ನಮ್ಮ ಕೈಲಾಗುತ್ತಾ? ಏನ್ರಿ, ಭೂಲೋಕವನ್ನು ಸ್ವಾತಂತ್ರ್ಯ ಮಾಡಿಕೊಂಡವರು ಯಾರಿದ್ದಾರೆ? ಬೈಬಲ್ ನಲ್ಲಿ ಇದ್ದಾರೆ ಪ್ರಿಯರೇ. ಅವರು ಭೂಲೋಕ ವೀರರು ಅನಿಸಿಕೊಂಡಿದ್ದಾರೆ. ಯಾರಿದ್ದಾರೆ? ದೇವರು ಅಷ್ಟ ಅಧಿಕಾರ ಅವ್ರಿಗೆ ಹೆಂಗ್ ಕೊಟ್ನು? ಭೂಲೋಕವನ್ನೇ ಸ್ವಾತಂತ್ರಿಸಿಕೊಳ್ಳುತ್ತಾನ? ಹೌದು ಪ್ರಿಯರೇ.
ನಾವು ಭೂಲೋಕವನ್ನು ಅಂದ್ರೆ ಮನುಷ್ಯರನ್ನು ಗೆದ್ದಂತಹ ಒಬ್ಬ ಶಾಂತರನ್ನು ನೋಡೋಣ, ಒಬ್ಬ ಶಾಂತ ಮನುಷ್ಯರನ್ನು ನೋಡೋಣ. ಆತ ಯಾರು ಅಂದ್ರೆ ಆ ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ. ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಂಡ್ರೆ ಏನ್ರಿ ಇಲ್ಲಿ ಆ ಮೋಸೆ ಹ್ಮ್ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಸಾಕು ಪ್ರಿಯರೇ, ಇಲ್ಲಿ ನೋಡಿ, ಮೋಶೆ ಭೂಮಿ ಮೇಲೆಯೇ ಇರುವ ಏನ್ರಿ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಅಂದ್ರೆ ಸಾತ್ವಿಕನು ಅಂದ್ರೆ ಏನ್ರಿ? ಭೂಲೋಕವನ್ನು ಹೇಗೆ ಸ್ವತಂತ್ರಿಸಿಕೊಂಡನೋ, ಯಾವ ಏನ್ರಿ ವಿಧದಿಂದ ಸ್ವಾತಂತ್ರಿಸಿಕೊಂಡನೋ ಆ ಮೋಶೆಯನ್ನು ಕುರಿತು ಆತನ ಒಂದು ಶಾಂತತೆಯನ್ನು, ಶಾಂತತ್ವ ಅಂದ್ರೆ ಶಾಂತಿ ತತ್ವ ಇರೋದು, ಶಾಂತನು ಇರೋದು, ಶಾಂತನಾಗಿ ಇರೋದು ಅಂದ್ರೆ ಅದೇ ಸಾತ್ವಿಕನಾಗಿ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಆತರನ್ನು ಕುರಿತು ಕೆಲವು ವಚನಗಳನ್ನು ನಾವು ನೋಡೋದಾದ್ರೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 37ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 37ನೇ ವಚನವನ್ನು ನಾವು ನೋಡೋದಾದ್ರೆ, ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಕೊಂಡವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದನು. ಮೋಶೆ ಯಾವ ರೀತಿ ಇದ್ದಾನೋ, ಮೋಶೆ ಶಾಂತನಾಗಿದ್ದಾನೆ, ಸಾತ್ವಿಕ ಅಂದ್ರೆ ಬಹು ಸಾತ್ವಿಕನಂತ ನಾವು ಓದಿಕೊಂಡ್ವಲ್ಲ. ನನ್ನಂತೆ ಸಾತ್ವಿಕ ಉಳ್ಳಂತಹ ಒಬ್ಬ ಮನುಷ್ಯನನ್ನು ದೇವರು ನಿಮಗಾಗಿ ಹುಟ್ಟಿಸ್ತಾನೆ. ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗಾಗಿ ಏರ್ಪಡಿಸಿಕೊಡುವನು, ನನ್ನಂತೆ ಇರುವಂತಹ ಒಬ್ಬ ಪ್ರವಾದಿಯನ್ನು. ಏನ್ರಿ ಮೋಶೆ ಹೇಳುವಂತ ಮಾತು ಪ್ರಿಯರೇ? ಏನ್ರಿ ಮೋಶೆ ಹೇಳ್ತಾನೆ ಮಾತು? ಹೌದು ಪ್ರಿಯರೇ, ನೀವು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 18ನೇ ವಚನದಲ್ಲಿ ಇದೇ ಮಾತು ಅಲ್ಲಿರುತ್ತೋ ನೋಡಿ, ಬರ್ಕೊಳ್ಳಿ. ಏನ್ ಮಾತು? ಇದೇ ಮಾತು ಪ್ರಿಯರೇ. ಅಂದ್ರೆ ನನ್ನ ತರ ಇರುವವರು ಮತ್ತೊಬ್ಬರು ಬರ್ತಾರೆ ನಿಮ್ಗೋಸ್ಕರ. ಅಂದ್ರೆ ಮೋಶೆ ಯಾವ ರೀತಿ ಇದ್ನು ಪ್ರಿಯರೇ? ಬಹು ಸಾತ್ವಿಕ. ಏನ್ರಿ 6 ಲಕ್ಷ ಜನ ನಡೆಯುವವರೇ 6 ಲಕ್ಷ, ಯೋಧರೇ 6 ಲಕ್ಷ ಜನ. ಇನ್ನ ಏನ್ರಿ ಚಿಕ್ಕ ಮಕ್ಕಳು, ಮುದುಕರು, ಏನ್ರಿ ನಡೆಯಲಾರಂತವರು ಎಷ್ಟು ಜನ ಇದ್ದಾರೆ? ಜ್ಞಾನರು ಹೇಳ್ತಾರೆ ಮಿನಿಮಮ್ ಒಂದು 20 ಲಕ್ಷ ಜನ ಇರಬಹುದು ಅಲ್ಲಿ ಅಂತ ಹೇಳ್ತಾರೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಬೈಬಲ್ ಅನ್ನು ಓದಿ ಹೇಳಿ ಪಾಠಗಳನ್ನು ಹೇಳ್ತಾ ಇರುವವರು ಸುಮಾರು ಎಷ್ಟು ಜನ ಇರಬಹುದು? ಧರ್ಮೋಪದೇಶ ಕಾಂಡ ಎಷ್ಟು? ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 18ನೇ ವಚನವನ್ನು ಬರ್ಕೊಳ್ಳಿ, ಓದ್ಬೇಡಿ, ಆಮೇಲೆ ಓದ್ಕೊಳ್ರಿ. ಅಂದ್ರೆ ಸೇಮ್ ಅಪೊಸ್ತಲರ ಕೃತ್ಯಗಳು 7:37 ಓದಿದ್ವಲ್ಲ, ಅದೇ ಮಾತು ಅಲ್ಲಿರುತ್ತೆ. ನನ್ನಂತೆ ಒಂದು ನಾನು ಯಾವ ರೀತಿ ಇದ್ದೀನೋ ಸಾತ್ವಿಕತ್ವದಿಂದ, ನನ್ನಂತೆ ಬಹು ಸಾತ್ವಿಕ ಉಳ್ಳವನು ಪ್ರವಾದಿ ಒಬ್ಬಾತ ಹುಟ್ಟುತ್ತಾನೆ ಅಂತ ಪ್ರವಾದನೆ ಇಲ್ಲಿ ನೆರವೇರಿದೆ. ಮೋಶೆದಂತ ಸಾತ್ವಿಕತ ಅಂದ್ರೆ ಬಹು ಸಾತ್ವಿಕನು ಯಾರಪ್ಪ ಅಂತ ನೋಡುವಾಗ ಯೇಸುಸ್ವಾಮಿಯೇ ಪ್ರಿಯರೇ. ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವ ಮಾತಿನ ಪ್ರಕಾರ ಬಹು ಸಾತ್ವಿಕತ್ವ ಅಂದ್ರೆ ಸುಮಾರು ಪ್ರಿಯರೇ 20 ಲಕ್ಷ ಜನಗಳು ಇದ್ದಂತಹ ಇಸ್ರಾಯೇಲ್ ಜನಾಂಗವನ್ನ ನಡೆಸಬೇಕು ಅಂದ್ರೆ ಎಷ್ಟು ತಾಳ್ಮೆ ಬೇಕು ಪ್ರಿಯರೇ, ಎಷ್ಟು ಸಹನೆ ಬೇಕು ಪ್ರಿಯರೇ, ಎಷ್ಟು ಸಮಾಧಾನ ಇರ್ಬೇಕು. ನಿಜವಾಗ್ಲೂ ಆ ಮನಸ್ಸು ಯಾವ ರೀತಿ ಇರ್ಬೇಕ್ರಿ ಒಂದ್ಸತ ಆಲೋಚನೆ ಮಾಡಿ. ಒಂದು 100 ಜನ ಇರ್ತಾರೆ ಚರ್ಚೆಯಲ್ಲಿ, ಸಭೆಗಳಲ್ಲಿ. ಆ 100 ಜನನ ನಡೆಸೋಕೆ ಸಭೆ ಪಾಲಕರು ಆಗಿರುವಂತವರು ಪ್ರಿಯರೇ ನಿಜವಾಗ್ಲೂ ಆಲೋಚನೆ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಇವ್ರು ಯಾಕಪ್ಪ ಈ ತರ ನಮ್ಗೆ ಯಾಕೆ ಜೊತೆ ಆಗಿದ್ದಾರೆ, ಇಂಥವ್ರು ಇರಬಾರ್ದು ಅಂತ ಹೇಳಿ ನಿಜವಾಗ್ಲೂ ಅವರನ್ನ ಕುರಿತು ಪ್ರಾರ್ಥನೆ ಕೂಡ ಮಾಡ್ತಾ ಇರ್ತಾರೆ, ಇವ್ರು ಮಾರ್ಪಡ್ಲಿ ಅಂತ. ಯಾಕೆ?
100 ಜನ ಇದ್ರೆ 100 ಜನ ಒಂದೇ ರೀತಿ ಇರ್ತಾರಾ? ಒಬ್ಬೊಬ್ರು ಒಂದೊಂದಾಗಿರ್ತಾರೆ ಪ್ರಿಯರೇ. ಒಬ್ರೇನೋ ಒಂಥರ ಅನ್ಕೊಂಡ್ರೆ ಇನ್ನೊಬ್ರೇಮೋ ಇನ್ನೊಂದ್ ತರ ಅನ್ಕೋತಾರೆ. ಅಂದ್ರೆ ಎಲ್ಲರಿಗೆ ಎಲ್ಲರಿಗೆ ಇಷ್ಟ ಆಗ್ಬೇಕು ಅಂತ ನಾವು ಅಂದ್ಕೊಂಡ್ರೆ ಸಾಧ್ಯ ಆಗಲ್ಲ ಪ್ರಿಯರೇ. ಒಂದ್ 4 ಜನ ಒಂದ್ ರೀತಿ ಅನ್ಕೊಂಡ್ರೆ ಇನ್ನೊಂದ್ 4 ಜನ ಇನ್ನೊಂದ್ ರೀತಿ ಅಂದ್ಕೊಳ್ತಾರೆ. ಈ 4 ಜನ ಈ ರೀತಿ ಅಂದ್ಕೊಳ್ತಾರೆ, ನಾವು ಆ ರೀತಿ ಇದ್ಬಿಡೋಣ ಅಂತ ಅವ್ರಿಗೆ ಇಷ್ಟ ಬಂದಿದ್ ತರ ಇದ್ರೆ, ಇನ್ನೊಂದ್ 4 ಜನ ಪಾಸ್ಟರ್ ಸರಿ ಇಲ್ಲ. ನಿಜವಾಗ್ಲೂ ಒಂದು 100 ಜನ ಇರುವಂತಹ ಒಂದು ಸಭೆಯಲ್ಲೇ ಇಷ್ಟು ಪ್ರಾಬ್ಲಮ್ಸ್ ಇರುವಾಗ, ಮೋಶೆ 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಅಲ್ಲ, 20 ಲಕ್ಷ ಜನಾಂಗಗಳು ಸುಮಾರು ನಡೆಯುವಂತವರೇ ಕಾಲ್ಬಲವೇ 6 ಲಕ್ಷ. ಏನ್ರಿ ನಿಜವಾಗ್ಲೂ ಸುಮಾರು ಹೆಚ್ಚು ಕಮ್ಮಿ 20 ಲಕ್ಷ ಅಂತ ಹೇಳುವಾಗ, ಆ ಜನರನ್ನು 40 ವರ್ಷಗಳ ಕಾಲ ಯಾವ ರೀತಿ ನಡೆಸಿದ್ನು ಪ್ರಿಯರೇ. ಅವರು ಫಸ್ಟೇ ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಏನ್ರಿ ನಿಜವಾಗ್ಲೂ ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ನೀರು, ಆಹಾರ ಅವು ಯಾವ ರೀತಿ ಇದ್ರು ಇಸ್ರಾಯೇಲ್ ಜನಾಂಗ ನಿಮ್ಗೆ ಗೊತ್ತಲ್ವಾ? ದೇವರ ನಿಜವಾಗ್ಲೂ ಅವರನ್ನ ಸಾಕಿ ಸಲುಹಿದ್ದಾನಂದ್ರೆ ಕಾರಣ ಮೋಶೆಗೆ ಇರುವಂತಹ ಸಾತ್ವಿಕ. ದೇವರ ಎಷ್ಟೋ ಸತಿ ಅವ್ರ ಮೇಲೆ ಕೋಪಗೊಂಡು ಇವ್ರನ್ನ ಸಾಯಿಸ್ಬೇಕು ಅಂತ ದೇವರು ಏನ್ರಿ ಮಾತಾಡ್ತಾ ಇರ್ತಾನೆ. ಆದ್ರೆ ಮೋಶೆನು ಅಡ್ಡ ಬೀಳ್ತಾನೆ. ಅಪ್ಪ ಬೇಡಪ್ಪ, ನೀನು ಸಾಯಿಸೋಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ನೀವು ಸಾಯಿಸೋಕೆ ಕರ್ಕೊಂಡ್ ಬಂದಿದ್ದೀರಾ. ಐಗುಪ್ತರು ಅಂದುಕೊಳ್ತಾರೆ ಏನಂತ, ಇಸ್ರಾಯೇಲ್ ಜನಾಂಗವನ್ನ ಕರ್ಕೊಂಡು ಹೋಗ್ಬಿಟ್ನು, ಹೋಗಿ ಅರಣ್ಯದಲ್ಲಿ ಸಾಯಿಸ್ಬಿಟ್ನು ಅಂತ ನಿಮಗೆ ಕೆಟ್ಟ ಹೆಸರು ಬರುತ್ತೆ ತಂದೆ ಅಂತ. ನಿಜವಾಗ್ಲೂ ದೇವ್ರ ಹತ್ರ ಯಾವ ರೀತಿ ಮಾತಾಡ್ತಾನೋ ನೋಡಿ. ಬೇಡಪ್ಪ ಅಂದ್ರೆ ದೇವರನ್ನೇ ಶಾಂತಗೊಳಿಸಿದಂತಹ ಶಾಂತನು ಅದಕ್ಕೆ ಭೂಮಿ ಮೇಲೆ ಆತನಂತೆ ಯಾರು ಇಲ್ಲ, ಬಹು ಸಾತ್ವಿಕನು ಅಂತ ಬರೆಯಲ್ಪಟ್ಟಿದೆ ಮೋಶೆಯನ ಬಗ್ಗೆ. ಇವಾಗ ಆ ಮೋಶೆಗಿರುವಂತಹ ಸಾತ್ವಿಕ ಯಾರಲ್ಲಿದೆ? ಯೇಸು ಸ್ವಾಮಿಯಲ್ಲಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮಾತೇನು? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಪ್ರಿಯರೇ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಇಲ್ಲಿ ನೋಡಿ ಪ್ರಿಯರೇ, ನಾನು ಸಾತ್ವಿಕನು ದೀನ ಮನಸ್ಸು ಉಳ್ಳಿನವನು ಅಂದ್ರೆ, ನಾನು ಸಾತ್ವಿಕನು ಅಂತ ಇದ್ದಾನಂದ್ರೆ ಏನು? ಸಾತ್ವಿಕನಂದ್ರೆ ನಾನು ಕೋಟ್ಯಾಧಿಪತಿ. ನಮ್ಗೆ ಅರ್ಥ ಆಗುತ್ತೆ ಈ ಮಾತು ಏನ್ರಿ? ನಾನು ಕೋಟ್ಯಾಧಿಪತಿ ಅಂದ್ರೆ ಈತನ ಹತ್ರ ಕೋಟ್ಯಾಧಿಪತಿ ಅಂದ್ರೆ ಹಣ ಇರುತ್ತೆ, ಬಂಗಾರ ಇರುತ್ತೆ, ಏನ್ರಿ ಜಮೀನ್ ಇರುತ್ತೆ, ಬಿಲ್ಡಿಂಗ್ಗಳು ಇರ್ತಾವೆ. ಈ ರೀತಿ ಕೋಟ್ಯಾಧಿಪತಿ ಅಂದ ಕೂಡ್ಲನೆ ಈ ರೀತಿ ಆಲೋಚನೆಗಳು ಬರುತ್ತೆ. ಮತ್ತೆ ನಾನು ಸಾತ್ವಿಕನು ದೀನ ಮನಸ್ಸಿನವನು ಅಂದ್ರೆ ನಮ್ಗೇನ್ ಜ್ಞಾನ ಬರುತ್ತೆ? ಏನಿದ್ರೆ ಸಾತ್ವಿಕನಾಗ್ತಾನೆ. ಇದು ಅರ್ಥ ಆಗಿಲ್ಲ ನಮ್ಗೆ. ಇದು ಅರ್ಥ ಆಗ್ಬೇಕು ಪ್ರಿಯರೇ. ಪ್ರಪಂಚದಲ್ಲಿ ಇರುವಂತಹ ಏನ್ರಿ ಎಲ್ಲರನ್ನ ಅಂದ್ರೆ ಭೂಲೋಕದವರನ್ನ ನಾವು ಪಾಲಿಸ್ಬೇಕು ಅಂದ್ರೆ ಯೇಸು ಸ್ವಾಮಿಗಿರುವಂತಹ ಸಾತ್ವಿಕವು ನಮಗಿರಬೇಕು. ನಿಜವಾಗಲೂ ಯೇಸು ಸ್ವಾಮಿ ಮೋಶೆ 6,20,00,000 ಜನಾಂಗಗಳನ್ನ ಏನ್ರಿ ಪಾಲಿಸಿದ್ದಾನೆ. ಅವ್ರ ಮೇಲೆ ನಾಯಕನಾಗಿದ್ದಾನೆ. ಅವರ ಏನ್ರಿ ಅವರನ್ನ ಗೆದ್ದಿದ್ದಾನೆ. ನಮ್ಗೆ ಅವರೇ ಬೇಕು. ನಿಜವಾಗ್ಲೂ ನೀವು ಹೊಸ ಒಡಂಬಡಿಕೆದಾಗ ಮೋಶೆ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ, ಪರಿಸಯ್ಯರು ಯೂದರು ಏನ್ರಿ ನಮಗೆ ಮೋಶೆ ಇದ್ದಾನೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ಯಾಕೆ ಮೋಶೆಯನ್ನ ಅಷ್ಟು ನೆನೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಪಾಲನೆ ಆ ರೀತಿ ಇರುತ್ತೆ. ಅವ್ರಿಗೋಸ್ಕರ ಎಲ್ಲ ಆಲೋಚನೆ, ಪ್ರಜೆಗಳಕ್ಕೋಸ್ಕರ ಆಲೋಚನೆ. ಇವ್ರನ್ನ ಹೆಂಗಾದ್ರೂ ಮಾಡಿ ದೇವ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ದೇವರ ಮಾರ್ಗದಲ್ಲಿ ನಡೆಸ್ಬೇಕು. ಏನ್ರಿ ದೇವರ ಕೋಪಕ್ಕೆ ಇವ್ರು ಬಲಿ ಆಗಬಾರ್ದು ಅಂತೇಳಿ ಅವರಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾನೆ ಮೋಶೆ. ಮತ್ತೆ ಯೇಸು ಸ್ವಾಮಿ ಏನ್ರಿ ಮೋಶೆಕ್ಕಿಂತ ಸಾತ್ವಿಕವು ಅಂದ್ರೆ ಮೋಶೆದಲ್ಲಿದ್ದಂತಹ ಸಾತ್ವಿಕವು ಬಹು ಸಾತ್ವಿಕತ್ವ ಅಲ್ವಾ? ಇಲ್ಲಿ ಕೂಡ ಯೇಸು ಸ್ವಾಮಿ ಮಾತಾಡ್ತಾನೆ, ನಾನು ಸಾತ್ವಿಕನು ದೀನ ಮನಸ್ಸು ಉಳ್ಳವನು. ಯೇಸು ಸ್ವಾಮಿ ಬಗ್ಗೆ ಆಲೋಚನೆ ಮಾಡಿದ್ರೆ ಇವತ್ತು ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನು ಸ್ವಾತಂತ್ರಿಸಿಕೊಂಡನೋ.
ಒಂದ್ಸತಿ ಅರ್ಥ ಮಾಡ್ಕೊಳ್ರಿ. ಪ್ರಪಂಚದಲ್ಲಿ ಹೆಚ್ಚು ಮಂದಿ ಇವತ್ತು ಯಾರಿದ್ದಾರೆ ಅಂದ್ರೆ ಕ್ರೈಸ್ತರೇ. ಯಾಕೆ ಕ್ರೈಸ್ತರು? ಯಾಕೆ ಕ್ರೈಸ್ತರಿದ್ದಾರೆ? ಎಲ್ಲರನ್ನು ಯೇಸು ಸ್ವಾಮಿ ಯಾಕೆ ಆಕರ್ಷಿಸಿಕೊಂಡಿದ್ದಾನೆ? ಪುರುಷರನ್ನು ಆಗಿರ್ಬೋದು, ಸ್ತ್ರೀಯರನ್ನು ಆಗಿರ್ಬೋದು, ಯವರಸ್ಥರನ್ನಾಗಿರ್ಬೋದು, ಬಾಲಕರನ್ನು ಆಗಿರ್ಬೋದು, ವೃದ್ಧರನ್ನು ಆಗಿರ್ಬೋದು, ಎಲ್ಲರ ಹೃದಯಗಳಲ್ಲಿ ಯೇಸು ಸ್ವಾಮಿ ದೇವರಾಗಿ ಇದ್ದಾನೆ ಅಂದ್ರೆ ಏನು ಕಾರಣ? ಏನಂತೀರ ಹೇಳಿ? ಸಾತ್ವಿಕ. ಅವರಿಗಿರುವಂತ ನಮ್ಮ ಮೇಲಿರುವಂತಹ ಪ್ರೀತಿ ಸಾತ್ವಿಕ ಇದೆಯಾ ಅವರಲ್ಲಿ? ಹೌದು. ಎಷ್ಟು ಸಾತ್ವಿಕ! ನಾವು ಹೆಸರಿಟ್ಕೊಳ್ತೀವಿ ಸಾತ್ವಿಕ ಅಂತ, ಹೆಸರಿಟ್ಕೊಳ್ತೀವಿ, ಸಾತ್ವಿಕನೇ ಇರಲ್ಲ. ಅಷ್ಟೇ ಅಲ್ಲ ಪ್ರಿಯರೇ? ದೀನ ಅಂತ ಹೆಸರಿಟ್ಕೊ, ದೀನತ್ವವೇ ಇರಲ್ಲ. ಪ್ರೇಮ ಅಂತ ಹೆಸರಿಟ್ಕೊಳ್ಳೋದು, ಪ್ರೀತಿ ಇರಲ್ಲ. ಅಷ್ಟೇ ಅಲ್ಲ ಪ್ರಿಯರೇ? ಅಂದ್ರೆ ಹೆಸರುಗಳು ಇಟ್ಕೊಂತೀರೇ ಹೊರತು ಹೆಸರಿಗೆ ತಕ್ಕಂತ ಜೀವನ ಇರಲ್ಲ. ಆದ್ರೆ ಸಾತ್ವಿಕ ಎಂಬುದು ಹೆಸರಿರೋದಲ್ಲ, ಆ ಗುಣಲಕ್ಷಣ ನಮ್ಮಲ್ಲಿರಬೇಕು. ನಿಜವಾಗ್ಲೂ ನನ್ನಂತಹ ಪ್ರವಾದಿ ನಿಮಗೋಸ್ಕರ ಹುಟ್ಟುತ್ತಾನೆ ಅಂತ ಮೋಶೆ ಹೇಳಿದ್ದಾನಲ್ವಾ? ಆ ರೀತಿ ಪ್ರಪಂಚವನ್ನು ಅಂದ್ರೆ ಈ ಭೂಲೋಕವನ್ನು ತನ್ನ ಸಾತ್ವಿಕದಿಂದ ಸ್ವತಂತ್ರಿಸಿಕೊಂಡಿದ್ದಾನೆ ಯೇಸು ಸ್ವಾಮಿ. ಯಾಕೆ? ತನ್ನಿಷ್ಟಕ್ಕಾಗಿ ಭೂಮಿ ಮೇಲೆ ಬದುಕಿಲ್ಲ ಪ್ರಿಯರೇ. ತನ್ನಿಷ್ಟಕ್ಕೋಸ್ಕರ ಅಲ್ಲ, ನಾನು ಬದುಕಬೇಕು, ನಾನು ಗಳಿಸಬೇಕು, ನಾನು ಗಂಟು ಮಾಡ್ಕೋಬೇಕು, ನಾನು ನನ್ನ ಕುಟುಂಬ ಎಲ್ಲ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಏನ್ರಿ ಯೇಸು ಸ್ವಾಮಿ ಪ್ರಿಯರೇ? ಯಾಕೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರಿ ಭೂಲೋಕದ? ಏನಪ್ಪ ನಿನ್ಗೇನಾದ್ರು ಬಂಗಾರ ಕೊಟ್ನಾ? ನಿಮ್ಗೇನಾದ್ರು ಬೆಳ್ಳಿ ಬಂಗಾರ ಜಮೀನು ಇವೆಲ್ಲ ಕೊಟ್ನಾ? ಮತ್ತೆ ಯಾವ ರೀತಿ ಪ್ರಪಂಚದಲ್ಲಿರುವಂತಹ ಎಲ್ಲರನ್ನ ಗೆದ್ದಿದ್ದಾನ? ಹೌದು. ಒಂದು ಕುಟುಂಬದಲ್ಲಿ ಕೇಳಿ, ನಿಮ್ಗೆ ಯೇಸು ಸ್ವಾಮಿ ಇಷ್ಟನಾ, ನಿಮ್ಮ ಯಜಮಾನ್ರು ಇಷ್ಟನಾ, ನಿಮ್ ಮಕ್ಕಳು ಇಷ್ಟನಾ ಅಂದ್ರೆ ನಮ್ಗೆ ಯೇಸು ಸ್ವಾಮಿ ಫಸ್ಟ್ ಅಂತ ಹೇಳ್ತಾರೆ. ಅಷ್ಟು ಪ್ರೀತಿ ಯಾಕೆ ಯೇಸು ಸ್ವಾಮಿ ಮೇಲೆ? ಏನ್ ಮಾಡಿದ್ದಾನೆ ನಿಮ್ಗೋಸ್ಕರ? ಏನ್ರಿ ಅವ್ರಿಗಿರುವಂತ ಸಾತ್ವಿಕ, ಅವರು ಪ್ರೀತಿ ಮಾಡುವಂತ ವಿಧಾನ, ಅವ್ರ ಮನಸ್ಸು ಪ್ರಿಯರೇ, ಅವ್ರ ಮನಸ್ಸು ಎಂಥದ್ದು? ಭೂಲೋಕದಲ್ಲಿದ್ದಾಗ ನಿಜವಾಗ್ಲು ಅವರ ಮನಸ್ಸು ಎಂಥದ್ದು? ಒಂದ್ ಸೈಡ್ ಹೊಡಿತಾ ಇದ್ದಾರೆ, ಒಂದ್ ಸೈಡ್ ಮುಳ್ಳಿನ ಕಿರೀಟವನ್ನು ಇಡ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ಶಿಲುಬೆಗೆ ಹಾಕ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಾನೆ. ಅವರಕ್ಕಿನ ಕೋಪ ಬಂತ, ಭಸ್ಮವಾಗುತ್ತೆ, ಎಲ್ಲ ಬೂದಿ ಆಗ್ಬಿಡುತ್ತೆ, ಸೈಲೆಂಟ್ ಆಗ್ಬಿಡುತ್ತೆ. ಈ ಲೋಕದ ಜನರಾಗಿರುವಂತ ನಾವೆಷ್ಟು? ಆದ್ರೆ ಅವ್ರನ್ನು ಹೊಡಿತಾ ಇದ್ರು, ಉಗುಳ್ತಾ ಇದ್ರು ಏನ್ರಿ ಸಹಿಸಿಕೊಳ್ತಾ ಇದ್ದಾನಂದ್ರೆ ಪ್ರಿಯರೇ, ನಮ್ಮನ್ನ ಗೆಲ್ಲಬೇಕು. ಇವತ್ತು ಪ್ರಪಂಚವನ್ನು ಗೆಲ್ಲಬೇಕು ಎನ್ನುವವರು ಅವರಿಗೆ ಇರುವಂತಹ ಸ್ವಭಾವ ಏನು ಗೊತ್ತಾ? ಸಾತ್ವಿಕ ಪ್ರಿಯರೇ. ಸಾತ್ವಿಕದಿಂದ ಮನುಷ್ಯನನ್ನು ಗೆಲ್ಲಬೇಕು ಹೊರತು, ಅಂದ್ರೆ ಪ್ರೀತಿಯಿಂದ ಮನುಷ್ಯರನ್ನು ಜಯಿಸ್ಬೇಕು ಹೊರತು ಕೇಡಿಂದ ಅಲ್ಲ. ಏನ್ರಿ ನಿಜವಾಗ್ಲೂ ಯೇಸು ಸ್ವಾಮಿ ಜೀವನ ನಮ್ಗೆ ಏನ್ ತೋರಿಸುತ್ತೆ? ಈ ಮನುಷ್ಯರನ್ನ ಯಾವ ರೀತಿ ಕಾಪಾಡಬೇಕು. ಅದಕ್ಕೆ ಅವ್ರು ಬದುಕಿದ್ದಾಗ ಪ್ರಿಯರೇ, ಅವ್ರ ಹತ್ರ ಮೂಗರು ಅಂದ್ರೆ ಮಾತಿಲ್ಲದವರು ಬರ್ತಾರೆ, ಕಿವುಡರು ಬರ್ತಾರೆ, ಕುರುಡರು ಬರ್ತಾರೆ, ಕುಷ್ಠರೋಗರು ಬರ್ತಾರೆ, ಇದಿಗೋ ಒಬ್ಬೊಬ್ರು ಮರಣಿಸಿದವರನ್ನು ಕೂಡ ತಗೊಂಡು ಬರ್ತಾರೆ. ಎಲ್ಲರ ಮೇಲೆ ಕನಿಕರ ಪಟ್ಟು ಎಲ್ಲರನ್ನು ವಾಸಿ ಮಾಡಿದ್ದಾನೆ. ಎಲ್ಲರಿಗೆ ಸ್ವಸ್ಥತೆಯನ್ನು ಮಾಡಿದ್ದಾನೆ. ನೀನು ಈ ವಾರ ಬಂದಿದೀಯಲ್ಲ, ನೆಕ್ಸ್ಟ್ ವಾರ ಬಾ, ನಿನ್ಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನಿನ್ಗೆ 7 ವಾರ ಬಾ ಅಂತೇಳಿ ವಾಪಸ್ ಕಳಿಸಿಲ್ಲ. ಇವತ್ತು ನಮ್ ಬೋಧಕರಾದ್ರೆ ಏನ್ ಮಾಡ್ತಾರೆ? ಯಾಕಂದ್ರೆ ಇವ್ರ ಹತ್ರ ಪವರ್ ಇಲ್ಲ, ಅದಕ್ಕೆ ನೀನು ನಂಬಿಕೆ ಇಲ್ಲ, ಅದಕ್ಕೆ ನಿನಗೆ ವಾಸಿ ಆಗಿಲ್ಲ, ಈ ರೀತಿ ಹುಚ್ಚು ಮಾತನಾಡ್ತಾ ಇರ್ತಾರೆ. ಆದ್ರೆ ಯೇಸು ಸ್ವಾಮಿ ಎಲ್ಲರನ್ನ ವಾಸಿ ಮಾಡಿದ್ದಾನೆ. ಯಾರ ಮೇಲೆ ಅಸೂಯೆ ಇಲ್ಲ, ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ ಅಂತ ಹೇಳ್ತಾರಲ್ವಾ, ಇವೆಲ್ಲ ಕೂಡ ಪ್ರಿಯರೇ ಯೇಸು ಸ್ವಾಮಿ ತೋರಿಸಿದ್ದಾನೆ.
ಏನ್ರಿ, ಇನ್ನ ಎಷ್ಟು ಮಾತುಗಳು ಹೇಳಿದ್ದಾನೆ ಸಮಾಜದಲ್ಲಿ. ಅಂದ್ರೆ ನಮ್ಗೆ ಎಷ್ಟು ಸಾತ್ವಿಕತ್ವ ಇರಬೇಕು ಗೊತ್ತಾ? ಯಾರಾದ್ರೂ ನಿಮ್ಮ ಕೆನ್ನೆಯ ಮೇಲೆ ಯಾರಾದ್ರೂ ಹೊಡಿತಾರಾ? ಬಲಗೆನ್ನೆಯ ಮೇಲೆ ಹೊಡೆದ್ರೆ ನೀನು ಎಡಗಡೆ ಇರುವಂತಹ ಕೆನ್ನೆಯನ್ನು ನೀನು ತೋರಿಸು. ಒಂದ್ಸತ ಮಾತನ್ನ ನೋಡೋಣ ನೋಡಿ, ಬೈಬಲ್ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತು ಏನ್ರಿ? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ ಏನ್ರಿ? ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಒಬ್ಬ ಮನುಷ್ಯನನ್ನು ಯಾವ ರೀತಿ ಪ್ರೀತಿಸ್ಬೇಕೋ, ನಾವು ಯಾವ ರೀತಿ ಶಾಂತರಾಗಿರ್ಬೇಕು ಹೇಳ್ತಾ ಇದ್ದಾನೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಆದರೆ ನಾನು ಆದರೆ ನಿಮಗೆ ನಾನು ನಿಮಗೆ ಹೇಳುವುದೇನೆಂದರೆ, ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಕು. ಒಬ್ಬ ಹ್ಮ್ ಒಬ್ಬನು ನಿನ್ನ ಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಅಂದ್ರೆ ಒಟ್ಟು ನಿನ್ನ ಸಂಗಡ ಓಕೆ, ನಮ್ಗೆ ಇಲ್ಲಿ ಒಟ್ಟು. ಏನ್ ಕಾಣುತ್ತೆ? ಒಬ್ಬ ಏನ್ರಿ, ಒಬ್ಬರು ಯಾರಾದ್ರೂ ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವರಿಗೆ ಮತ್ತೊಂದು ಕನ್ನೆಯನ್ನು ಒಡ್ಡು ಅಂತ ಇದ್ದಾನೆ. ಅಂದ್ರೆ ಸಾತ್ವಿಕವನ್ನು ತಿಳಿಸಿದ್ದಾನೆ. ನಿನ್ನ ಹೊಡೆದ್ರೆ ನೀನು ಅವನ್ನ ಹಿಂಸಿಸಿ ಶಿಕ್ಷಿಸೋದ್ರಿಂದ ಏನೂ ಆಗಲ್ಲ ಏನ್ರಿ. ಅವರನ್ನ ನೀನು ಕಾಪಾಡ್ಕೋಬೇಕಂದ್ರೆ, ನಿನ್ನನ್ನು ಹೊಡಿತಾ ಇದ್ದಾರ, ಸಹಿಸ್ಕೋ. ಅವ್ರಿಗೆ ಮತ್ತೊಂದು ಕನ್ನೆಯನ್ನು ಏನ್ರಿ ತೋರಿಸು. ಆ ರೀತಿ ಬದುಕಿದ್ದಾನೆ ಯೇಸು ಸ್ವಾಮಿ. ಏನ್ ಮಾತಿನ ಪ್ರಕಾರ ಹೇಳೋದಿಲ್ಲ, ಮಾತಿನವರಲ್ಲ ಯೇಸು ಸ್ವಾಮಿ. ನಾವು ಮಾತಿನವರೇ ಎಲ್ಲರೂ. ಯೇಸು ಸ್ವಾಮಿ ಮಾತಿನವರಲ್ಲ ಪ್ರಿಯರೇ. ಏನ್ರಿ, ಅವ್ರನ್ನ ಹೊಡಿತಾ ಇದ್ದಾರೆ, ಅವ್ರನ್ನ ಏನ್ರಿ ಬೈತಾ ಇದ್ದಾರೆ, ಅವ್ರನ್ನ ಸಿಲುವೆ ಮೇಲೆ ಆ ಕೊರಡೆಗಳ ಮೂಲಕ ಹೊಡಿತಾ ಹೋಗ್ತಾ ಇದ್ರೆ ಕೂಡ ಯೇಸು ಸ್ವಾಮಿ ಬಾಯಿಂದ ಬಂದಿರುವಂತ ಮಾತು ನಮಗ್ ಗೊತ್ತು. ತಂದೆಯೇ ಅಂತ ಪ್ರಾರ್ಥನೆ ಮಾಡ್ತಾನೆ. ತಂದೆಯೇ, ಅವರಿಗೆ ಏನ್ರಿ ಶಿಕ್ಷೆ ಬೇಕಾ? ಬೇಡಪ್ಪ, ಅವ್ರನ್ನ ಕ್ಷಮಿಸು. ಆ ಮಾತು ನೋಡಿ, ಕ್ಷಮಿಸು ಎಂಬ ಮಾತು ಎಷ್ಟು ಕಷ್ಟದಲ್ಲಿದ್ದಾಗ ಮಾತು ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ಪ್ರಿಯರೇ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಏನ್ರಿ, ಅವ್ರು ಏನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ವಾ? ಹೊಡಿತಾ ಇದ್ದಾರೆ, ಅಳ್ತಾ ಇದ್ದಾನೆ, ಏನ್ರಿ ನೋವು ಬರ್ತಾ ಇದೆ ಯೇಸು ಕ್ರಿಸ್ತಗೆ, ಗೊತ್ತಿಲ್ವಾ ಅವರಿಗೆ? ಅಂದ್ರೆ ಯೇಸು ಸ್ವಾಮಿಯಲ್ಲಿ ಎಷ್ಟು ಸಾತ್ವಿಕ, ಎಷ್ಟು ಶಾಂತಿ ಗುಣ, ಎಷ್ಟು ಪ್ರೀತಿ ಇದ್ರೆ ಈ ಮಾತಂತಾರೆ ಹೇಳಿ ಪ್ರಿಯರೇ. ಅವಾಗ ನಮ್ಗೆ ಯಾರೋ ನೋವು ಕೊಟ್ಟಿರ್ತಾರೋ ಆ ನೋವನ್ನು ಕೂಡ ಮರೆತು ಏನ್ರಿ, ಆ ನೋವನ್ನು ಕೂಡ ಮರೆತು ಬಿಟ್ಬಿಡಿ. ಅಯ್ಯೋ, ನಿನ್ಗೆ ಅಷ್ಟು ನೋವು ಕೊಟ್ಟಿದ್ದಾರೆ, ಅವ್ರನ್ನ ಬಿಟ್ಬಿಡಿ ಅಂತೀರಲ್ಲ, ಬಿಡು. ನಿಜವಾಗ್ಲೂ ಆ ಬಿಡು ಅನ್ನೋದು, ಅವ್ರಿಗೆ ಗೊತ್ತಿಲ್ಲದೆ ಅದು ಮಾಡಿದ್ದಾರೆ ಬಿಡಿ ಅನ್ನೋದು ಎಂತ ಗುಣ ಪ್ರಿಯರೇ. ನಿಜವಾಗ್ಲೂ ಇಲ್ಲಿ ಯೇಸು ಸ್ವಾಮಿ ಎದುರುಗಡೆ ಹೊಡೆಯುವವರು, ಎದುರುಗಡೆ ಉಗುಳುವವರು, ಏನ್ರ ಆತನನ್ನ ಗುದ್ದಿದ್ದು ಯಾರು ಹೇಳು ಅಂತ ಹೇಳನೆ ಮಾಡ್ತಾ ಇದ್ರೆ ಕೂಡ ಪ್ರಿಯರೇ, ಅಪಹಾಸ್ಯ ಮಾಡ್ತಾ ಇದ್ರೆ ಕೂಡ, ಮಹಾನುಭಾವ ಯೇಸು ಸ್ವಾಮಿ ಯಾವ ರೀತಿ ಇದ್ರು ಪ್ರಿಯರೇ, ಅವರಿಗಿರುವಂತಹ ಶಾಂತ ಗುಣ, ಆ ಗುಣವು ನಮ್ಮಲ್ಲಿ ಬಂದ್ರೇನೆ ನಾವು ಪ್ರಪಂಚದ ವೀರರು ಆಗ್ತೀವಿ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವು ಪ್ರಪಂಚದ ಭೂಲೋಕದ ವೀರರು ನೀವು ಆಗಬೇಕಾ? ಓದುವುದಲ್ಲ, ವೀರರಾಗಬೇಕು. ಭೂಲೋಕದ ವೀರರಾಗಬೇಕು ಅಂದ್ರೆ ಬೈಬಲ್ ಅನ್ನು ಓದುವುದು ಅಲ್ಲ, ಪಠಿಸುವುದು ಮಾತ್ರ ಕಾರಣ ಅಲ್ಲ, ಅದನ್ನ ಪಾಲಿಸ್ಬೇಕು. ಪಾಲಿಸಿದ್ರೇನೆ ಭೂಲೋಕದ ವೀರರಾಗ್ತೀವಿ ಪ್ರಿಯರೇ. ಒಂದು ಮದರ್ ತೆರೇಸಾ ಭೂಲೋಕದ ವೀರರಂತ ಹೇಳ್ಬೋದು. ಯಾಕಂದ್ರೆ ಪ್ರಜೆಗಳ ಮನಸ್ಸನ್ನೆಲ್ಲರನ್ನ ಗೆದ್ದಿದ್ದಾಳೆ ಆಕೆ ಹೆಸರು ಬೇರೆ. ಮದರ್ ತೆರೇಸಾ ಏನ್ರಿ ನಿಜವಾದ ಹೆಸರು ನೀವು ನೆಟ್ಟಲ್ಲಿ ನೋಡಿ, ಅವ್ರ ಹೆಸರು ಏನು ದೊಡ್ಡದಾಗಿರುತ್ತೆ ಹೆಸರು, ಆದ್ರೆ ಆ ಹೆಸರದಿಂದ ಯಾರು ಕರೆಯಲ್ಲ. ಮತ್ತೆ ಮದರ್ ತೆರೇಸಾ ಅಂತ ಕರೀತಾ ಇದ್ದಾರೆ. ಮದರ್ ಆಗಿಬಿಟ್ಟಿದ್ದಾಳೆ, ಒಂದು ತಾಯಿ ಆಗಿಬಿಟ್ಟಿದ್ದಾಳೆ. ಯಾಕೆ ತಾಯಿ ಆದ್ಲು? ಯಾಕೆ ಭೂಲೋಕದಲ್ಲಿರುವಂತ ಪ್ರಜೆಗಳ ಎಲ್ಲ ಮನಸ್ಸನ್ನು ಗೆದ್ಲು ಅಂತ ನೋಡುವಾಗ ಪ್ರಿಯರೇ, ಆಕೆಗಿರುವಂತ ಗುಣ ಸಾತ್ವಿಕ. ಒಬ್ಬ ರೋಗಗ್ರಸ್ತನನ್ನು ಕೂಡ ಹತ್ತಿರವಿಟ್ಟುಕೊಂಡು ಸೇವೆ ಮಾಡಿದ್ದಾಳೆ ಅಂದ್ರೆ
ಎಷ್ಟು ಸಾತ್ವಿಕ ಇರ್ಬೇಕು, ಎಷ್ಟು ಶಾಂತಳಾಗಿರ್ಬೇಕು ಹೇಳಿ ಪ್ರಿಯರೇ. ಏನ್ರಿ? ಒಬ್ಬ ಮದರ್ ತೆರೇಸಾ, ಒಂದು ಮಹಾತ್ಮ ಗಾಂಧಿ ಕೂಡ ಇವತ್ತು ನಾವು ಜಾತಿ ಪಿತ ಅಂತ ಆತನ ಬಗ್ಗೆ ಓದ್ಕೊಳ್ತೀವಿ. ಏನ್ರಿ? ಆತನಿಗಿರುವಂತ ಶಾಂತ ಗುಣ ಬೇಡ, ಅಹಿಂಸಾ ಬೇಡ, ಹಿಂಸೆ ಬೇಡ, ಅಹಿಂಸದಿಂದಲೇ ನಾವು ಸ್ವಾತಂತ್ರ್ಯವನ್ನು ತಂದುಕೊಳ್ಳಬೇಕು. ನಾವು ಅಹಿಂಸದ ಏನ್ರಿ ಹಿಂದೆ ಇರೋಣ, ಹಿಂಸೆ ಬೇಡ ನಮಗೆ ಅಂತ ಹೇಳಿ ಸಮಾಧಾನದಿಂದ ಹೋರಾಟ ಮಾಡಿದವನು ಪ್ರಿಯರೇ. ಈ ಸ್ವಾತಂತ್ರ್ಯ ಏನ್ರಿ ಬೇಕಂತೇಳಿ ತವಾಗ ಏನ್ರಿ ಹೋರಾಟ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಮಹಾತ್ಮ ಗಾಂಧಿ ಮೊದಲದಾಗಿ ನಾವು ನೋಡ್ತೀವಿ. ಯಾಕೆ ಇಷ್ಟು ಶ್ರೇಷ್ಠನು? ಯಾಕೆ ಅಷ್ಟು ಶ್ರೇಷ್ಠರಾದ್ರು ಅವರು ಮಹಾತ್ಮ ಗಾಂಧಿ? ಹೋರಾಟ ಮಾಡಿದ್ದಾರ? ಏನಾದ್ರು ಯಾರನ್ನ ಒಂದು 1000 ಜನ 1,00,000 ಜನ ಸಾಯಿಸಿದ್ರಲ್ಲ ಏನ್ರಿ? ಏನ್ರಿ ಆತನಲ್ಲಿ ಇರುವುದು ಶಾಂತ ಗುಣ. ಆತನನ್ನು ಸುಟ್ಟು ಹಾಕಿದವರನ್ನು ಕೂಡ ಕ್ಷಮಿಸು. ಏನ್ರಿ? ನಾವು ಹೋರಾಟ ಇದು ಕೊಲ್ಲಬಾರ್ದು, ಜೀವ ಹಿಂಸೆ ಮಾಡಬಾರ್ದು. ನಾವು ಆತನಿಗಿರುವಂತ ಶಾಂತ ಗುಣ ಪ್ರಿಯರೇ. ಮತ್ಸರ ಇರಬಾರ್ದು, ಕೋಪ ಇರಬಾರ್ದು, ಗರ್ವ ಇರಬಾರ್ದು. ಯಾರನ್ನು ನಾವು ಏನ್ರಿ ಮನುಷ್ಯರನ್ನು ಗೆಲ್ಲಬೇಕು, ಮನುಷ್ಯರ ಹೃದಯವನ್ನು ಗೆಲ್ಲಬೇಕು ಅಂತ ಪ್ರಿಯರೇ ದೇವರು ಹೇಳಿದ ಹೃದಯ ಯಾರಿಗಿದೆ? ಸ್ವಲ್ಪ ಜನರಲ್ಲಿ ನೋಡ್ತಾ ಇರ್ತೀವಿ ಇಂತ ಶಾಂತ ಹೃದಯವು ಇದ್ದವರು. ನಿಜವಾಗ್ಲೂ ಪ್ರಿಯರೇ ಆ ಸಾತ್ವಿಕ, ಆ ಶಾಂತ ಗುಣವು ಇದ್ದವರೇ ಭೂಲೋಕವನ್ನು ಆಳ್ತಾರೆ, ಭೂಲೋಕದಲ್ಲಿ ವೀರರಾಗ್ತಾರೆ. ಒಬ್ಬ ವೀರರಾಗಿ ಮೋಶೆಯನ್ನು ಕಾಣ್ತಾನೆ. ಇನ್ನ ಬಹುವೀರರಾಗಿ ಪ್ರಪಂಚದಕ್ಕೋಸ್ಕರ ಪ್ರಾಣವನ್ನೇ ಇಟ್ಟಂತ, ಪ್ರಪಂಚ ಅಂದ್ರೆ ನಾವೇ, ಪ್ರಪಂಚದಲ್ಲಿರುವಂತಹ ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಯೇಸು ಸ್ವಾಮಿ. ಇವತ್ತು ನಾವೆಲ್ಲರೂ ಯೇಸು ಸ್ವಾಮಿ ಹೆಸರನ್ನು ಇಟ್ಕೊಂಡಿದ್ದೀವಿ. ಕಾರಣ ಆತನಲ್ಲಿರುವಂತಹ ಅಪ್ರೀತಿ, ಪಾಪಿಗಳು ಆಗಿರುವಂತ ನಮಗೋಸ್ಕರ ಆತನು ಬೆಟ್ಟನು ಏಟುಗಳನ್ನು ತಿಂದಿದ್ದಾನಂದ್ರೆ ಏನಪ್ಪ ನಮ್ಮ ಮೇಲೆ ಪ್ರೀತಿ. ನಾವು ನಮ್ಮ ಸಭೆಯಲ್ಲಿ ಇರುವಂತವ್ರನ್ನ ನಮ್ಮ ಸಂಗಡ ಇರುವಂತವ್ರನ್ನ ಪ್ರೀತಿ ಮಾಡ್ತೀವ. ಅವ್ರು ಸ್ವಲ್ಪ ನೋವು ಕೊಟ್ಟೇ ಕೊಡ್ತಾರೆ, ನೋವನ್ನು ಬಾಧೆ ಪಡಿಸ್ತಾರೆ, ಅಳಿಸ್ತಾರೆ. ಅಷ್ಟೆಲ್ಲ ಪ್ರಿಯ ಸಭೆದಲ್ಲಿದ್ದವ್ರು ಎಂತವ್ರು ಅಳಿಸ್ತಾರೆ, ಬಾಧೆ ಪಡಿಸ್ತಾರೆ, ಹೊಡಿತಾರೆ. ನಮ್ಮನ್ನ ಅದು ಬೆಟರ್, ನಮ್ಮನ್ನ ಅಳಿಸ್ತಾ ಇದಾರೆ, ಹೊಡಿತಾ ಇಲ್ಲ. ಯಾರು ಅಳಿಸ್ತಾ ಇದ್ದಾರೆ. ಆದ್ರೆ ಪ್ರಭುವನ್ನು ನೋಡ್ತೀವಿ ನಾವು, ಯೇಸು ಸ್ವಾಮಿಯನ್ನು ನೋಡಿ, ಅಪ್ಪ ನಮ್ಮನ್ನ ನೋವೇ ತಟ್ಕೊಳಕ್ ಆಗ್ತಾ ಇಲ್ಲ. ಆ ಏಟುಗಳು ನೀವ್ ಹೆಂಗ್ ತಟ್ಕೊಂಡ್ರಿ, ಆ ಉಗುಳಿದ್ರೆ ನೀವ್ ಹೆಂಗ್ ತಟ್ಕೊಂಡ್ರಿ, ಆ ಸಿಲುಬೆಯಲ್ಲಿ ಆ ಯಾತನೆ ಯಾವ ರೀತಿ ತಟ್ಕೊಂಡ್ರಿ, ನಿಮ್ಗೆ ಕೋಟಿ ಸ್ತೋತ್ರಗಳು ಅಂತ ಹೇಳಿ ಪ್ರಿಯರೇ ನಿಜವಾಗ್ಲೂ ಅವರನ್ನ ನೆನೆಸ್ಕೊಳ್ತಾ ಇರ್ತೀವಿ ಅವಾಗ. ನಿಜವಾಗ್ಲೂ ಅವ್ರ ತರ ಬದುಕಬೇಕು ಪ್ರಿಯರೇ. ಆ ರೀತಿ ಬದುಕಿದ್ರೆ ಸಂಪಾದಿಸ್ಕೊಳ್ತೀವಿ. ಯಾರನ್ನ? ಈ ಪ್ರಪಂಚದಲ್ಲಿರುವಂತ ಜನರನ್ನು. ಇವ್ರಿಗೆ ನಾವು ಅರ್ಥ ಆಗದೇ ಇರ್ಬೋದು, ನಾವು ಜೀವಂತವಾಗಿದ್ದಾಗ ನಾವು ಅರ್ಥ ಆಗದೇ ಇರ್ಬೋದು. ಆದ್ರೆ ಒಂದಾನೊಂದು ದಿನ ಈ ಮನುಷ್ಯರೆಲ್ಲೂ ಅಂದ್ಕೊಳ್ತಾರೆ, ಅಬ್ಬಾ ಅವ್ರು ಇರ್ಬೇಕ್ರಿ, ಅವ್ರು ಶಾಂತರು, ಅವರು ಸಮಾಧಾನ ಉಳ್ಳವರು, ಅವರು ನಮಗಾಗಿ ಎಷ್ಟು ಕಷ್ಟಪಟ್ಟು ಎಷ್ಟು ಮಾತುಗಳು ಹೇಳಿದ್ರು ಅಂತೇಳಿ ನಮಗೋಸ್ಕರ ಅವರು ಮಾತಾಡ್ಕೋಬೇಕು ಪ್ರಿಯರೇ. ಅವರ ಮನಸ್ಸನ್ನು ನಾವು ಗೆಲ್ಲಬೇಕು. ಅದೇ ನಮಗೂ ತೋರಿಸ್ತಾರೆ ಪ್ರಿಯರೇ ಯೇಸು ಸ್ವಾಮಿ. ಅದೇ ತೋರಿಸ್ತಾರೆ ಎಷ್ಟೋ ಜನ ಪ್ರವಾದಿಗಳು, ಬೈಬಲ್ ಅಲ್ಲಿ ಇರುವಂತಹ ಭಕ್ತಾದಿಗಳು, ಅಪೋಸ್ತಲರಾಗಿರ್ಬೋದು ಪ್ರಿಯರೇ, ಇವರೆಲ್ಲರೂ ಯಾವ ರೀತಿ ಇದ್ರು? ಶಾಂತದಿಂದ ಪ್ರಿಯರೇ ಮನುಷ್ಯರನ್ನ ಕಾಪಾಡ್ಬೇಕು, ಆ ಬೆಂಕಿ ಕೆರೆಯಿಂದ ತಪ್ಪಿಸ್ಬೇಕು, ಹೆಂಗಾದ್ರೂ ಮಾಡಿ ಇವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ತಿರುಗಾಡುತ್ತಾ ಊಟ ಇಲ್ಲದ್ರೆ ಕೂಡ ಸತ್ಯವೇದವು ಹೋಗ್ಬೇಕು, ಈ ಸತ್ಯವಾದ ಸುವಾರ್ತೆ ಹೋಗ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ರು. ಏನಕ್ಕಪ್ಪ ಎಷ್ಟು ಕಷ್ಟಪಟ್ಟೆ ನೀನು ಅಂದ್ರೆ, ಭೂಲೋಕದಲ್ಲಿರುವಂತಹ ಮನುಷ್ಯರನ್ನು ಕಾಪಾಡಬೇಕು. ಅವರು ಬೆಂಕಿ ಕೆರೆಗೆ ಹೋಗ್ತಾರೆ, ಆ ಬೆಂಕಿ ಕೆರೆಯಿಂದ ತಪ್ಪಿಸ್ಬೇಕು ಅಂತ ಹೇಳಿ ಸಭೆಗಳ ಮೂಲಕ ದೇವರ ಮಾತುಗಳನ್ನು ಎಷ್ಟು ಕೇಳಿಸಿದ್ರು ಹೇಳಿ ಪ್ರಿಯರೇ. ಅಸೂಯೆ ಇಟ್ಕೊಂಡಿಲ್ಲ
ಇನ್ನ ಇವ್ರಿಗೆ ಅಸೂಯೆ ಆಗ್ಲಿ ಏನ್ರಿ ಹೊಟ್ಟೆ ಕಿಚ್ಚಾಗ್ಲಿ ಎಷ್ಟೋ ವಿಧವಾದಂತ ಇದೆಯಲ್ವಾ, ಇವೆಲ್ಲ ಅವರು ಇಟ್ಟುಕೊಂಡಿಲ್ಲ, ಸಾತ್ವಿಕದಿಂದಲೇ. ಅದಕ್ಕೆ ಯೇಸು ಸ್ವಾಮಿ ಕೂಡ ಏನ್ರಿ ಭೂಲೋಕವನ್ನು ಜಯಿಸಿದ್ದಾನೆಂದ್ರೆ ಕಾರಣ, ಇವತ್ತು ಪ್ರಪಂಚ ಪ್ರಜೆಗಳೆಲ್ಲರೂ ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಕಾರಣ ಆತರಿಗಿರುವಂತ ಗುಣಲಕ್ಷಣ, ಯೇಸು ಸ್ವಾಮಿಗಿರುವಂತ ಗುಣಲಕ್ಷಣಗಳು ನಮ್ಮಲ್ಲಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಅಂದ್ರೆ ನುಡಿದಂತಹ ಮಾತುಗಳು ಆತನ ಆತನ ಜೀವನಮಾನದಲ್ಲಿ ಯಾವ ರೀತಿ ಇದ್ದಾನೆ, ಸಾತ್ವಿಕದಿಂದ ಇದ್ದಾನಲ್ಲ, ನೀನು ಕೂಡ ಸಾತ್ವಿಕನಾಗಿರು ಅಂತ ಮಾತುಗಳು ಬರೀತಾರೆ ಅಪೊಸ್ತಲರು. ಪೇತ್ರನ ಬರೆದ ಮಾತನ್ನು ಒಂದ್ಸತಿ ನೋಡಿ ಪ್ರಿಯರೇ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ಬರ್ಕೊಳ್ಳಿ, ನಾನು ಅದರಲ್ಲಿರುವಂತ ವಿಷಯವನ್ನು ಹೇಳ್ತೀನಿ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದ್ಕೊಂಡ್ರೆ ಏನ್ರಿ ಅಲ್ಲೊಂದು ಮಾತು ಕಾಣುತ್ತೆ. ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಕೇಳ್ತಾರ, ಸಾತ್ವಿಕದಿಂದ ನೀನು ಉತ್ತರವನ್ನು ನೀನು ಹೇಳು. ಏನ್ರಿ ಸಾತ್ವಿಕದಿಂದಲೇ ನಿನ್ಗೆ ಯಾರಾದ್ರೂ ಏನನ್ನ ಕೇಳಿದ್ರೆ ಸಾತ್ವಿಕದಿಂದಲೇ ಹೇಳು. ಸಾತ್ವಿಕದಿಂದ ಪ್ರಿಯರೇ, ಸಾತ್ವಿಕವು ನಿನ್ನಲ್ಲಿದ್ರೆ ಅಧಿಕಾರ ಬೇಕು ಅನ್ನೋ ಮನಸ್ಸು ನಿನ್ನಲ್ಲಿ ಇರಲ್ಲ. ಸಾತ್ವಿಕ ಇದ್ರೆ ಏನ್ರಿ ನಿನ್ನಲ್ಲಿ ಗರ್ವ ಇರಲ್ಲ, ಅಸೂಯೆ ಇರಲ್ಲ, ನನಗೂ ದೊಡ್ಡ ಸ್ಥಾನ ಬೇಕು ಅಂತ ನೀವು ಇರಲ್ಲ ಪ್ರಿಯರೇ. ಇವು ಇಲ್ಲದವರೇ, ಸಾತ್ವಿಕ ಇಲ್ಲದವರೇ ಅಧಿಕಾರದಕ್ಕೋಸ್ಕರ ಅಸೂಯದಿಂದ ಗರ್ವದಿಂದ ಸಭೆಗಳನ್ನು ಬಿಟ್ಟು ಹೋಗುವುದಾಗಲಿ ಏನೋ ಮಾಡ್ತಾ ಇರ್ತಾರೆ ಪ್ರಿಯರೇ. ಈ ರೀತಿ ನಾವು ಇರಬಾರ್ದಂತ ಇರ್ತದೆ. ಬೈಬಲ್ ಅನ್ನು ನಾವು ನಿಜವಾಗಲೂ ಈ ಬೈಬಲ್ ಅನ್ನು ಓದಿಕೊಂಡು ಅದನ್ನ ಪಾಲನೆ ಮಾಡಿದ್ರೆ, ಅದನ್ನು ಪಾಲಿಸಿದ್ರೆ ನಮ್ಮಲ್ಲಿ ಕರುಣೆ, ದಯೆ, ಏನ್ರಿ ಪ್ರೀತಿ ಇವೆಲ್ಲ ಇರ್ತದೆ ಪ್ರಿಯರೇ. ಇವೆಲ್ಲ ಇಲ್ಲ ಅಂದ್ರೆ ನೀವು ಬರೀ ಓದ್ತಾ ಇದ್ದೀರಿ, ಅದನ್ನ ಪಾಲಿಸ್ತಾ ಇಲ್ಲ. ಮೊದಲನೇ ತಿಮೋತಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಒಂದ್ಸತ್ ಓದಿ. ಮೊದಲನೇ ಪತ್ರಿಕೆ ತಿಮೋತಿ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ, ಎಲೈ ದೇವರ ಮನುಷ್ಯನೇ, ನೀನಾದ್ರೂ ಇವುಗಳಿಗೆ ದೂರವಾಗಿರು, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಯಾವುದಕ್ಕೆ ಪ್ರಯಾಸ ಪಡ್ಬೇಕಂತೆ ಏನ್ರಿ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಸ್ಥಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಅಂದ್ರೆ ಸಾತ್ವಿಕ ನಮ್ಮಲ್ಲಿರ್ಬೇಕು. ಮತ್ತೆ ಈ ಸಾತ್ವಿಕವೇ ಇದ್ರೆ ಭೂಲೋಕವನ್ನು ಜಯಿಸ್ಬೋದ? ಹೌದು, ಜಯಿಸ್ಬೋದು. ಭೂಲೋಕವಂದ್ರೆ ಮನುಷ್ಯರನ್ನು ಜಯಿಸ್ಬೋದು, ಅವರನ್ನ ಕಾಪಾಡ್ಬೋದು, ಅವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೋದು. ಅವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದೇ ಒಂದು ಅಸ್ತ್ರ, ಸಾತ್ವಿಕ. ಮತ್ತೆ ಇದು ಸಂಪಾದನೆ ಮಾಡ್ಬೇಕಂದ್ರೆ ಇದು ಎಲ್ಲಿ ಸಿಗುತ್ತೆ? ಅದು ಬೈಬಲ್ ಅಲ್ಲಿ ಮಾತ್ರ ಸಿಗುತ್ತೆ. ಈ ಬೈಬಲ್ ಅಲ್ಲಿ ಸಿಗೋದನ್ನ ಓದ್ಕೊಂಡ್ರೆ ಸರಿ ಹೋಗಲ್ಲ, ಅದನ್ನ ಪಾಲಿಸ್ಬೇಕು. ಡೈಲಿ ಓದ್ತಾ ಇರ್ತಾರೆ ಎಲ್ಲರೂ, ಒಳ್ಳೆ ಅಭ್ಯಾಸ. ಡೈಲಿ ಓದುವುದು ಒಳ್ಳೆ ಅಭ್ಯಾಸ. ಆದ್ರೆ ಓದುವುದು ಒಂದೇ ಇದ್ರೆ ಸಾಕದು ಪ್ರಿಯರೇ. ಓದುವುದಂದ್ರೆ ಅಂದ್ರೆ ಬರೀ ಓದುವುದು, ಅದರಲ್ಲಿ ಇರುವ ಪ್ರಕಾರ ನೀನು ಬದುಕ್ತಾ ಇಲ್ವಾ? ಪ್ರಯೋಜನ ಇಲ್ಲ. ಓದುವುದೆಲ್ಲ ಮುಖ್ಯ, ಪಾಲಿಸೋದು ಮುಖ್ಯ ಪ್ರಿಯರೇ. ಅಂದ್ರೆ ಮನುಷ್ಯರನ್ನು ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಪ್ರಿಯರೇ ದೀನತತ್ವ ಇರ್ಬೇಕು, ಸಾತ್ವಿಕತ್ವ ಇರ್ಬೇಕು. ಎಷ್ಟು ದೀನತತ್ವದ ಇದ್ರೆ ಪ್ರಿಯರೇ, ನಿಜವಾಗ್ಲು ಮೋಶೆ ಬಿಡುಗಡೆ ಮಾಡ್ತಾನೆ ಅವರನ್ನ. ಐಗುಪ್ತ ದೇಶದಿಂದ ಎಷ್ಟು ತಾಳ್ಮೆ ಇರ್ಬೇಕು ಪ್ರಿಯರೇ ಮೋಶೆಗೆ ಹೇಳಿ. ಏನ್ರಿ ಈ ರೀತಿ ನಮಗ್ ಸಾತ್ವಿಕ ಇದ್ರೆ ಏನಾಗುತ್ತೋ ಗೊತ್ತಾ ಪ್ರಿಯರೇ? ಒಂದು ಮಾತನ್ನ ನೋಡೋಣ. 2ನೇ ಸಮುವೇಲ ಗ್ರಂಥ 22ನೇ ಅಧ್ಯಾಯ 36ನೇ ವಚನ. ಮುಗಿಸ್ತೀನಿ ಪ್ರಿಯರೇ, ಇನ್ನ ಸ್ವಲ್ಪ ಹೊತ್ತು ಟೈಮ್ ಆಯ್ತು. ಇನ್ನು 2-3 ಮಾತು ನೋಡಿ ಮುಗಿಸ್ತೇನೆ. 2ನೇ ಸಮುವೇಲನ ಗ್ರಂಥ 22ನೇ ಅಧ್ಯಾಯ 36ನೇ ವಚನ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಕೆಯನ್ನು ಉಂಟು ಮಾಡಿದೆ. ಅಂದ್ರೆ ಇಲ್ಲಿ ಏನ್ ಮಾತಾಡ್ತಾ ಇದ್ದಾನೆ? ಮನುಷ್ಯರಲ್ಲಿ ಸಾತ್ವಿಕತ್ವವು ಇದ್ದರೆ ದೇವರ ಒಂದು ಕೃಪಾ ಕಟಾಕ್ಷವು ಅವರ ಮೇಲೆ ಇರುತ್ತೆ. ನೀವು ಶ್ರೇಷ್ಠರಾಗಿರ್ಬೇಕಾ? ದೇವರ ಕೃಪಾ ಕಟಾಕ್ಷವು ನಿಮ್ಮಲ್ಲಿರ್ಬೇಕಾ? ಹಂಗಾದ್ರೆ ನಾವು ಸಾತ್ವಿಕತ್ವವು ನಮ್ಮಲ್ಲಿರ್ಬೇಕು, ನಮಗೆ ಸಾತ್ವಿಕ ಇರ್ಬೇಕು. ಅದಿದ್ರೆ ದೇವರ ಒಂದು ಕೃಪಾ ಕಟಾಕ್ಷ. ಮೋಶೆಗೆ ಏನ್ರಿ ಅಷ್ಟು ಸಾತ್ವಿಕ ಇದೆಯಾ ಅಂದ್ರೆ ದೇವರ ಕೃಪಾ ಕಟಾಕ್ಷ ಆತನ ಹಿಂದ್ಗಡೆ ಇದೆ. ಅದಕ್ಕೆ ಯಾವುದಕ್ಕೆ ಬೆದರ್ತಾ ಇಲ್ಲ.
ಬದುಕು ಹೋಗ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಆ ದೇವರ ಒಂದು ಕೃಪಾ ಕಟಾಕ್ಷ ನಮಗೆ ಬೇಕಾ? ದೇವರು ಹೇಳಿದ ಮಾತಿನ ಪ್ರಕಾರ ನಮ್ಮಲ್ಲಿ ಸಾತ್ವಿಕ ಇರಬೇಕಂತ ನೋಡಿ ಪ್ರಿಯರೇ. ಕೀರ್ತನೆಗಳ ಗ್ರಂಥ ಮೋಶೆಯ ಬಗ್ಗೆ ಏನಂತ ಬರೆಸ್ತಾನೆ ನೋಡಿ. ಕೀರ್ತನೆಗಳ ಗ್ರಂಥ 106ನೇ ಕೀರ್ತನೆ 23ನೇ ವಚನ. ಕೀರ್ತನೆಗಳ ಗ್ರಂಥ 106ನೇ ಕೀರ್ತನೆ 23ನೇ ವಚನ. ಆದದರಿಂದ ಆತನು ಅವರನ್ನು ಸಂಹರಿಸುವೆನ್ನಲು ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಯಾರು? ಮೋಶೆ. ದೇವರು ಯಾವಾಗ ಕ್ಲೋಸ್ ಮಾಡ್ಬೇಕಂತ ಅಂದ್ಕೊಂಡ್ನು ಆ ಇಸ್ರಾಯೇಲ್ ಜನಾಂಗವನ್ನ. ಆದ್ರೆ ಮೋಶೆ ಅಡ್ಡ ಬಿದ್ದಿದ್ದಾನಂತೆ. ಶಾಂತ ಗುಣ ಆತನಲ್ಲಿದೆ ಪ್ರಿಯರ. ಆತ ದೇವರ ಕೋಪವನ್ನೇ ಶಾಂತಗೊಳಿಸಿದ್ದಾನ. ಆ ಪ್ರೀತಿ ನಮ್ಮಲ್ಲಿರ್ಬೇಕು. ಆ ಪ್ರೀತಿ ನಮ್ಮಲ್ಲಿರ್ಬೇಕು. ಸಾತ್ವಿಕ ನಮ್ಮಲ್ಲಿರ್ಬೇಕು. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ ಪ್ರಾರಂಭ ವಚನ. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ನಿನ್ನ ಮಾತು ಯಾವ ರೀತಿ ಇರ್ಬೇಕು ಗೊತ್ತಾ? ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು. ನಿನ್ನ ಮಾತು ಚೆನ್ನಾಗಿರ್ಬೇಕಪ್ಪ. ನಿನ್ನ ಮಾತು ಒಬ್ಬರನ್ನ ರಕ್ಷಿಸ್ಬೇಕು, ಒಬ್ಬರನ್ನ ಸಾಯಿಸೋ ತರ ಇರಬಾರ್ದು. ಅಷ್ಟೇ ಅಲ್ಲ, ಮಾತಿಗೆ ಎಷ್ಟು ಬೆಲೆ ಇದೆ. ಒಂದು ಮಾತಂದ ಕೂಡಲೇ ಒಬ್ಬೊಬ್ರು ಸಾಯ್ತಾ ಇರ್ತಾರೆ. ಯಾಕೆ ನೀನು ಆ ಮಾತನ್ಬೇಕು? ಅವ್ರು ಯಾಕೆ ಸಾಯಬೇಕು? ನಿನ್ನ ಮಾತು ಬದುಕಿಸುವಂತದ್ದು ಆಗಿರಬೇಕು. ಅದು ಯೇಸು ಸ್ವಾಮಿ ಮಾತು ಅದೇ ರೀತಿ ಇದೆ. ಮೋಶೆ ಮಾತು ಅದೇ ರೀತಿ ಇದೆ. ಪ್ರವಾದಿಗಳ ಮಾತುಗಳು, ಅಪೋಸ್ತಲರ ಮಾತುಗಳು ಒಬ್ಬರನ್ನ ಬದುಕಿಸುವಂತಹ ಮಾತುಗಳು. ಮತ್ತೆ ನೀವು ಮಾತನಾಡುತ್ತಾ ಇರುವಂತಹ ಮಾತುಗಳು. ಒಬ್ಬೊಬ್ಬರ ಮಾತನ್ನು ಕೇಳ್ತಾ ಇರ್ತೀವಿ ಪ್ರಿಯರೇ. ಅವರ ಮಾತನ್ನು ಕೇಳಿ ಅವುಗಳನ್ನ ನಿಜವಾಗ್ಲೂ ಹಿಡಿಸ್ಕೊಂಡ್ರೆ ನಾವ್ ಇವಾಗೇ ಹೋಗಿ ನೇಣ ಹಾಕೋಬೇಕು. ಅಂತ ಮಾತುಗಳು ಮಾತಾಡ್ತಾ ಇರ್ತಾರೆ. ಅಂತ ಮಾತುಗಳ ನಾವು ಮಾತನಾಡಬಾರದು. ನಮ್ಮ ಮಾತು ಒಬ್ಬರಿಗೆ ಪ್ರಯೋಜನಕರವಾಗಿರ್ಬೇಕು. ನಮ್ಮ ಮಾತು ಒಬ್ಬರನ್ನು ಉಳಿಸ್ಬೇಕು ಪ್ರಿಯರೇ. ಅದೇ ಅಂತಾನೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು. ನಿನ್ನ ಮಾತು ಸಿಟ್ಟನ್ನು ಆರಿಸುವಂತ ಮಾತಾಗಿದೆಯಾ? ಆ ರೀತಿ ಇರಬೇಕು ಅಂದ್ರೆ ಸಾತ್ವಿಕತ್ವ ನಿಮ್ಮಲ್ಲಿರ್ಬೇಕು. ಏನ್ರಿ? ಆತ್ಮ ಫಲಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಬರ್ಕೊಳ್ಳಿ. ಈ ಪ್ರೀತಿ ಏನ್ರಿ, ಕರುಣೆ, ದಯ, ಇವೆಲ್ಲ ನಿಜವಾಗ್ಲೂ ಆತ್ಮ ಫಲಗಳು ಅಂತ ಹೇಳ್ತಾನೆ ಅಲ್ಲಿ. ಆ ಫಲಗಳು ನಮ್ಮಲ್ಲಿ ಇದ್ರೆ ಸಾತ್ವಿಕದಿಂದ ಈ ಭೂಲೋಕವನ್ನೇ ಸ್ವತಂತ್ರಿಸಿಕೊಳ್ಳಬಹುದು. ಸಭೆಯನ್ನು ಪಾಲಿಸ್ತಾ ಇರುವಂತ ಸಭೆ ಹಿರಿಯರಿಗೂ ಕೂಡ ಏನಿರಬೇಕಂತ ದೇವರು ಹೇಳಿದ್ದಾನೋ ಗೊತ್ತಾ? 1ನೇ ತಿಮೋತಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಏನ್ರಿ? ಸಾತ್ವಿಕನಾಗಿರಬೇಕು ಅಂತ ಅಲ್ಲಿ ಇರುತ್ತೆ, ನೀವು ಓದ್ಕೊಳ್ಳಿ. ಆಮೇಲೆ ಸಭೆ ಹಿರಿಯರಿಗೂ ಏನಿರ್ಬೇಕಂತೆ? ಸಾತ್ವಿಕತ್ವ. ನೀನು ಸಾತ್ವಿಕನಾಗಿರ್ಬೇಕು. ಪ್ರೀತಿ, ಕನಿಕರ ಇವೆಲ್ಲ ನಿಮ್ಗಿರ್ಬೇಕು. ಕೇವಲ ಬೈಬಲ್ ಓದ್ಕೊಳ್ಳೋದಲ್ಲ, ಅದನ್ನ ಪಾಲಿಸ್ಬೇಕು ಪ್ರಿಯರೇ. ಪಾಲಿಸಿದ್ರೆ ಎಲ್ಲರೊಂದಿಗೆ ಸಮಾಧಾನ ಇರುತ್ತೆ. ಸಮಾಧಾನ ಪಡಿಸುವವರಾಗಿ ನೀವು ಇರ್ತೀರಿ. ಯಾಕಂದ್ರೆ ಮನುಷ್ಯರೆಲ್ಲರಿಗೆ ಆತ್ಮ ಇದೆಯಲ್ಲ, ಇವರೆಲ್ಲರಿಗೆ ಪ್ರಿಯರೇ ಈ ಆತ್ಮ ಫಲಗಳು ನಾವು ಬರೋ ತರ ಮಾಡ್ಬೇಕು. ಆತ್ಮ ಫಲಗಳನ್ನು ಗಲಾತ್ಯ 5:22 ಓದ್ತೀವಲ್ಲ, ಅವು ಮನುಷ್ಯರಲ್ಲಿ ಬರಬೇಕು. ಆದ್ರೆ ಇವತ್ತು ಅವು ಬರ್ಬೇಕು ಅಂತ ಯಾರು ಅಂದ್ಕೊಂತ ಇಲ್ಲ ಪ್ರಿಯರೇ. ಅವು ಬರ್ಬೇಕು. ಮನುಷ್ಯರಲ್ಲಿ ಆತ್ಮ ಫಲಗಳು ಇರಬೇಕು. ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇದ್ರು ಇಲ್ಲಿದ್ರು ಪರವಾಗಿಲ್ಲ, ಆದ್ರೆ ಆತ್ಮ ಫಲಗಳು ಇರಬೇಕು. ಇವಿದ್ರೇನೆ ಮನುಷ್ಯನ ಬದುಕ್ತಾನೆ. ಇವಿಲ್ಲ ಅಂದ್ರೆ ಸತ್ತೋಗ್ತಾನೆ. ಏನ್ರಿ? ನಿಜವಾಗ್ಲೂ ಎಷ್ಟೋ ಜನ ಭಕ್ತರು, ಯೋಬನಾಗಿರ್ಬೋದು, ದಾನಿಯಲ್ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಪೌಲನಾಗಿರ್ಬೋದು, ಇವರೆಲ್ಲರೂ ಕೂಡ ಯಾವ ರೀತಿ ಸೇವೆ ಮಾಡಿದ್ದಾರೆ. ಇವತ್ತು ನಾವು ಅವರನ್ನ ನೆನೆಸ್ಕೊಳ್ತಾ ಇದೀವಿ ಅಂದ್ರೆ ಏನ್ರಿ, ಅವ್ರು ಯಾವ ರೀತಿ ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಬಲಿಯಾಗಿ ಹೋಗಿದ್ದಾರೋ ನಿಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ಏನ್ರಿ? ಕೊನೆಯದಾಗಿ ತೀತನ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಕೊನೆಯದಾಗಿ ತೀತನ ಬರೆದ 3ನೇ ಅಧ್ಯಾಯ, ತೀತನ ಪತ್ರಿಕೆ ಏನ್ರಿ 3ನೇ ಅಧ್ಯಾಯ 2ನೇ ವಚನ. ಏನಂತ ಮಾತಾಡ್ತಾನೆ ನೋಡಿ. ಯಾರನ್ನು ದೂಷಿಸದೆ, ಕುತರ್ಕ ಮಾಡಿದೆ, ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾತ್ವಿಕವನ್ನು ತೋರಿಸುತ್ತಾ ಸಾತ್ವಿಕರಾಗಿ ಇರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಯಾರ ಮೇಲೆ ಕೋಪ ಬೇಡ, ಯಾರನ್ನು ದೂಷಿಸಬೇಡ. ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು, ಅಂದ್ರೆ ಎಲ್ಲಾ ಮನುಷ್ಯರಲ್ಲಿ ಕೂಡ ಏನ್ರಿ ಸಾಧು ಗುಣ ಇರಬೇಕು.
ಸಾತ್ವಿಕ ಇರಬೇಕು. ಅವ್ರ ಜ್ಞಾಪಕ ಮಾಡು, ನೀವು ಜ್ಞಾಪಕ ಕೊಡು ಅವರಿಗೆ. ಪ್ರಿಯರೇ, ಈ ಪ್ರಪಂಚದಲ್ಲಿ ಭೂಲೋಕವನ್ನು ನಾವು ಗೆಲ್ಲಬೇಕು ಅಂದ್ರೆ, ಭೂಲೋಕದಲ್ಲಿರುವಂತಹ ಮನುಷ್ಯರೆಲ್ಲರನ್ನ ಅವರ ಮನಸ್ಸನ್ನು ಗೆಲ್ಲಬೇಕಂದ್ರೆ ನಮ್ಮಲ್ಲಿ ಇರುವಂತಹದ್ದೇ ಸಾತ್ವಿಕ. ಯೇಸು ಸ್ವಾಮಿ ಆ ರೀತಿ ಬೆಳೆದಿದ್ದಾನೆ ಪ್ರಿಯರ. ಅದಕ್ಕೆ ಯೇಸು ಸ್ವಾಮಿಯನ್ನು ಕುರಿತು ಮನುಷ್ಯರ ದಯೆಯು ದೇವರ ದಯೆಯು ಆತನ ಮೇಲೆ ಇರಲಿ ಅಂತ ಹೇಳ್ತಾನೆ. ಹೆಚ್ಚೆಚ್ಚಾಗುತ್ತಾ ಬಂತಂತೆ ದಿನ ದಿನ. ನೀವು ಲೋಕನ ಬರೆದ ಸುವಾರ್ತೆ 2:52 ನೀವು ನೋಡ್ತೀರಿ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ದೇಹ ಬಲವು ಕೂಡ ದೇಹ ಬಲವಂದ್ರೆ ಪುಷ್ಟಿಯಾಗಿರೋದ? ಒಂದು 10 ಮಂದಿ ಬಂದ್ರೆ ಹೊಡಿಯೋದ? ಅಲ್ಲ, 10 ಮಂದಿ ಬೈದ್ರೆ ತಡಿಸ್ಕೊಳ್ಳೋದು. ಪ್ರಿಯರೇ, ಅದು ನಾವು ಎಲ್ಲ ಬಲಹೀನರು. ಒಬ್ರು ಯಾರನ್ನ ಮಾತಂದ್ರೆ ನಮಗ್ ತಡ್ಸ್ಕೊಳಕ್ ಆಗಲ್ಲ ಏನ್ರಿ. ಉಂಟಾಗಿರುವುದೆಲ್ಲವೂ ಕೂಡ ಆತನ ಇಲ್ಲದೆ ಉಂಟಾಗಲಿಲ್ಲ. ಅಂತವರನ್ನ ದೆವ್ವ ಹಿಡಿದಿದವನು ಈತನು ಯಾವಾಗಲೂ ಊಟ ಊಟ ಅಂತಾನೆ. ಈ ರೀತಿ ಎಷ್ಟು ಮಾತುಗಳು. ಈತಗೆ ಹುಚ್ಚು ಹಿಡಿದಿದೆ. ಅವ್ರ ಮನೆಯಲ್ಲಿದ್ದವ್ರೆ ಆತನನ್ನ ಇದು ಹುಚ್ಚು ಹಿಡಿದಿದೆ ಕರ್ಕೊಂಡೋಗಿ ಅಂತಾರೆ. ಆ ಮಾತುಗಳೆಲ್ಲ ಸಹಿಸಿದಾನೆ ಅಂದ್ರೆ ಯೇಸು ಸ್ವಾಮಿಯಲ್ಲಿ ಏನಿದೆ? ಬಲ ಇದೆ. ಮತ್ತೆ ನಮ್ಮಲ್ಲಿ ಬಲ ಇದೆಯಾ? ಆ ಬಲವೇ ಸಾತ್ವಿಕ, ಆ ಬಲವೇ ಶಾಂತ ಗುಣ. ಅದು ನಮ್ಮಲ್ಲಿ ಇರ್ಬೇಕಂತ ಹೇಳಿ ಏನ್ರಿ ದೇವರು ಹೇಳ್ತಾ ಇದ್ದಾನೆ. ಆ ಗುಣವು, ಆ ಶಾಂತ ತತ್ವವು ಇದ್ರೆ ಏನ್ರಿ ಭೂಲೋಕವನ್ನು ನಾವು ಆಳಬಹುದು. ಅಂದ್ರೆ ಭೂಲೋಕದ ವೀರರಾಗ್ತೀವಿ. ಮತ್ತೆ ಆ ವೀರರು ನಾವು ಆಗ್ಬೇಕು ಅಂದ್ರೆ ಕೇವಲ ಬೈಬಲ್ ಅನ್ನು ಓದೋದು ಅಲ್ಲ, ಬೈಬಲ್ ಅನ್ನು ಪಾಲಿಸೋದ್ರೆ ನಾವು ವೀರರಾಗ್ತೀವಿ ಏನ್ರಿ. ಬೈಬಲ್ ಅನ್ನು ಪಾಲಿಸಿದ ಭೂಲೋಕ ವೀರರು ಯಾರಪ್ಪ ಅಂದ್ರೆ ಬೈಬಲ್ ಅನ್ನು ಓದಿ ಅದರ ಪ್ರಕಾರ ನಡೆಯುವವರೇ ಭೂಲೋಕದ ವೀರರು. ಓಕೆ ಪ್ರಿಯರೇ, ನಿಮ್ಗೆ ಪಾಠ ಅರ್ಥ ಆಯ್ತು ಅಂತ ನಂಬುತ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪ್ರಿಯ ಪರಲೋಕದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಮತ್ತೆ ಬೈಬಲ್ ಅನ್ನು ಪಾಲಿಸಿದ ಭೂಲೋಕ ವೀರರು ಅಂತ ನಾವು ಆಲೋಚನೆ ಮಾಡಿದ್ದೀವಿ. ಹೌದು ತಂದೆ, ನಿಮ್ಮ ಮಾತುಗಳು ಕೇವಲ ಓದೋದಲ್ಲ, ಅದರ ಪ್ರಕಾರ ನಮ್ಮ ಜೀವನವನ್ನು ನಾವು ಇಟ್ಕೊಂಡ್ರೆ ಭೂಲೋಕದ ವೀರರು ಅಂದ್ರೆ ಈ ಮನುಷ್ಯರಲ್ಲಿ ವೀರರಾಗಿ ಶೂರರಾಗಿ ನಾವೇ ಕಾಣ್ತೀವಿ. ಅಂದ್ರೆ ಅವರನ್ನ ಗೆಲ್ಲುತ್ತೀವಿ, ಅವರನ್ನ ನಾವು ಕಾಪಾಡ್ತೀವಿ, ಆತ್ಮವನ್ನು ರಕ್ಷಿಸುವಂತ ವೀರರು ನಾವು ಆಗ್ತೀವಿ. ನಿಜವಾಗ್ಲೂ ಆ ರೀತಿ ಆಗ್ಬೇಕು ಅಂದ್ರೆ ನಿಮ್ಮ ಮಾತುಗಳ ಪ್ರಕಾರ ನಮ್ಮ ಜೀವನ ಇರ್ಬೇಕು. ಒಬ್ಬ ಮೋಶೆ, ಒಬ್ಬ ಯೇಸು ಸ್ವಾಮಿ ನಮ್ಮೆಲ್ಲರಿಗೆ ಮಾರ್ಗಸ್ಥನಾಗಿ ಇವತ್ತು ಇದ್ದಾನೆ ಅಂದ್ರೆ ಆತನ ನಾವು ನಂಬಿದ್ದೀವಿ, ಆತನ ಪ್ರೀತಿಸ್ತಾ ಇದ್ದೀವಿ. ನಮಗೋಸ್ಕರ ಏನು ಮಾಡಿದ್ದಾನೆ ಆತ ಅಂತ ನಾವು ಆಲೋಚನೆ ಮಾಡಿದಾಗ ತಂದೆ, ನಮ್ಮ ಆತ್ಮ ರಕ್ಷಣಿಸೋಕೆ ಅಂದ್ರೆ ನಮ್ಮನ್ನು ರಕ್ಷಿಸೋಕೆ ಆತನ ಪ್ರಾಣವನ್ನೇ ಇಟ್ಟಿದ್ದಾನೆ. ಎಷ್ಟು ಪ್ರೀತಿ ತಂದೆ. ಮತ್ತೆ ಆ ಪ್ರೀತಿ, ಆ ಶಾಂತ ಗುಣವು, ಆ ಸಾತ್ವಿಕವು ನಮ್ಮಲ್ಲಿರಬೇಕು ತಂದೆ. ಮತ್ತೆ ನಮ್ಮಲ್ಲಿ ಇರಬೇಕು ಅಂದ್ರೆ ನಿಮ್ಮ ಮಾತುಗಳ ಪ್ರಕಾರ ನಮ್ಮ ಬದುಕು ಇದೆಯೋ ಇಲ್ವೋ ದಿನ ದಿನ ನಾವು ನೋಡಿಕೊಂಡು ತಂದೆ ನಿಮ್ಮ ಮಾತುಗಳ ಪ್ರಕಾರ ಬದುಕೋಕೆ, ಭೂಲೋಕದ ವೀರರು ನಾವು ಆಗೋಕೆ ಬೇಕಾದಂತ ಸಹಾಯವನ್ನು ಮಾಡಿ ತಂದೆ. ನಿಮ್ಮ ಮಾತುಗಳು ಕೇಳಿದ್ದಾರೆ, ಯಾರು ಕೇಳಿ ಬೆಳೆದಂತೆ ಆ ಮಾತುಗಳ ಪ್ರಕಾರ ಬದುಕೋಕೆ ಬೇಕಾದಂತ ಸಹಾಯವನ್ನು ಮಾಡಿ. ಮತ್ತೆ ಈ ಮಾತುಗಳನ್ನ ತಂದೆ ಕೇಳಿಸ್ತಾ ಇರುವಂತ ಮಗನು ಜೋಯಲ್ ಸಾರಿಗಾಗಿ ನಿಮ್ಗೆ ಸ್ತೋತ್ರ ತಂದೆ. ಅವ್ರ ಕುಟುಂಬವನ್ನು ನೀವು ಜ್ಞಾಪಕ ಮಾಡಿಕೊಳ್ರಿ. ಇನ್ನ ನಿಮ್ಮ ಸೇವೆಯಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡಿ. ಅವ್ರ ಕಷ್ಟದಲ್ಲಿ ಅವ್ರಿಗೆ ಯಾವಾಗ್ಲೂ ತಂದೆ ನೀವು ಜೊತೆ ಇದ್ದು ನಡೆಸಿ ಇನ್ನ ಸೇವೆಯನ್ನು ಅಭಿವೃದ್ಧಿ ಮಾಡ್ತೀರಂತ ನಂಬುತ್ತಾ ಬಂದಿರುವ ಮಕ್ಕಳೆಲ್ಲರಿಗಾಗಿ ತಂದೆ ನಿಮ್ಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಆಯುಷ್ಯನ್ನು ಕೊಟ್ಟು ಸ್ವಲ್ಪ ಆತ್ಮಗಳನ್ನಾದ್ರೂ ನಾವು ರಕ್ಷಿಸೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮ್ಗೆ ಸಲ್ಲಿಸ್ತೀನಿ ತಂದೆಯೇ, ಆಮೇನ್. ಓಕೆ ಪ್ರಿಯರೇ, ಕೊನೆಯದಾಗ ಆಶೀರ್ವಾದ ತಗೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಒಂದು ಅನ್ಯೋನ್ಯ ಸಹವಾಸವು ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮನ್ನ ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.